ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀರಾಮ್. ಇವತ್ತು ನಾವು ಸಿ ಜಿ ಎಲ್ ಕ್ವಶನ್ ಪೇಪರ್ 12/9/2024 ನಡೆದಿರ್ತಕ್ಕಂಥ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ನ ತೊಗೊಂಬಂದಿದ್ದೀನಿ. ನೋಡೋಣ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ. ಹೊಸ್ದಾಗಿ ಏನಾದರೂ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶಿವರಾಜ್ ಪಿ ಪಾಟೀಲ್. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಟಮ್ನ ಪ್ರೆಸ್ ಮಾಡಿರಿ. ಇದೇ ರೀತಿ ಮುಂದಿನ ಕ್ವಶನ್ ಪೇಪರ್ಗಳನ್ನ ನೋಡೋದಕ್ಕೆ. ಸಿ ಜಿ ಎಲ್ ಆಲ್ರೆಡಿ ನೋಟಿಫಿಕೇಶನ್ ಆಗೈತೆ. ಸಿ ಜಿ ಎಲ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಅಪ್ಲಿಕೇಶನ್ ಹಾಕೋರು ಹಾಕ್ರಿ. ಡಿಗ್ರಿ ಮೇಲೆ ಐತೆ. ನೋಡೋಬ್ರಂತ ಕ್ವಶನ್ ಪೇಪರು. ಮೊದಲನೇ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡ್ರಿ. ಇದನ್ನ ಮೊದಲನೇ ಕ್ವಶನ್ ಸಿಲೋಜಿಸಮ್ ಮೇಲೆ ಕೊಟ್ಟಿದ್ದಾರೆ. ಮೂರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಆ ಮೂರು ಸ್ಟೇಟ್ಮೆಂಟ್ಗೆ ಕನ್ಕ್ಲೂಷನ್ಸ್ನ ಕೊಟ್ಟಿದ್ದಾರೆ. ಯಾವ ಕನ್ಕ್ಲೂಷನ್ ಸರಿ ಆಗುತ್ತೆ ನೋಡಮ್ಮ. ಆಲ್ ಪೇಜಸ್ ಆರ್ ಡೈರೀಸ್ ಅಂತ ಐತೆ. ಆಲ್ ಪೇಜಸ್ ಆರ್ ಡೈರೀಸ್ ಅಂತ ಐತೆ. ನೆಕ್ಸ್ಟ್ ಸಮ್ ಡೈರೀಸ್ ಆರ್ ಬುಕ್ಸ್ ಅಂತ ಐತೆ. ಸಮ್ ಡೈರೀಸ್ ಆರ್ ಬುಕ್ಸ್. ನೆಕ್ಸ್ಟ್ ಆಲ್ ಬುಕ್ಸ್ ಆರ್ ನೋಟ್ಬುಕ್ ಐತೆ. ಆಲ್ ಬುಕ್ಸ್ ಆರ್ ನೋಟ್ಬುಕ್. ಆಲ್ ಬುಕ್ಸ್ ಆರ್ ನೋಟ್ಬುಕ್. ಕನ್ಕ್ಲೂಷನ್ ನೋಡೋಣ. ನೋ ಪೇಜ್ ಈಸ್ ನೋಟ್ಬುಕ್ ಅಂತ ಐತೆ. ಪೇಜ್ಗೂ ನೋಟ್ಬುಕ್ಕು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪಾಸಿಬಿಲಿಟೀಸು ಡೈರೀಸು ಇದರಲ್ಲಿ ಕೂಡ ಸ್ವಲ್ಪ ಇರೋದ್ರಿಂದ ಈ ನೋಟ್ಬುಕ್ಕು ಇಲ್ಲೂ ಕೂಡ ಬರಬಹುದು, ಇಲ್ಲೂ ಕೂಡ ಬರೋ ಸಾಧ್ಯತೆ ಇದೆ. ಹಾಗಾಗಿ ಒಂದನೇದು ತಪ್ಪಾಗುತ್ತಾ. ಆಲ್ ಪೇಜಸ್ ಆರ್ ನೋಟ್ಬುಕ್ಸ್ ಅಂತ ಐತೆ. ಆಲ್ ಪೇಜಸ್ ಆರ್ ನೋಟ್ಬುಕ್. ಪಾಸಿಬಿಲಿಟೀಸ್ ಇದೆ, ಆದರೆ ನಾವು ಈ ಥರನೂ ಬರ್ಬೋದಲ್ಲ. ಪೇಜಸ್ಗೂ ಮತ್ತು ನೋಟ್ಬುಕ್ಗೂ ಸಂಬಂಧನೇ ಇಲ್ಲ ಇಲ್ಲಿ. ಹಾಗಾಗಿ ಇದು ಕೂಡ ರಾಂಗ್. ಆಲ್ ಡೈರೀಸ್ ಬೀಯಿಂಗ್ ನೋಟ್ಬುಕ್ಸ್ ಈಸ್ ಎ ಪಾಸಿಬಿಲಿಟಿ. ಆಲ್ ಡೈರೀಸ್ ಏನು ಬೀಯಿಂಗ್ ನೋಟ್ಬುಕ್ಸ್ ಆಗೋ ಸಾಧ್ಯತೆ ಇದೆ. ಹೌದು, ಆಗೋ ಸಾಧ್ಯತೆ. ಈ ಥರ ಕೂಡ ಏನಾಗ್ಬೋದು, ಆಗ್ಬೋದು. ಅದಕ್ಕೆ ಆಪ್ಷನ್ ಕನ್ಕ್ಲೂಷನ್ 3 ಸರಿಯಾಗೈತೆ. ಆಪ್ಷನಲ್ಲಿ ಯಾವ್ದು ಸರಿ ಎಲ್ಲೈತೆ ನೋಡಮ್ಮ. ಓನ್ಲಿ ಕನ್ಕ್ಲೂಷನ್ 3 ಫಾಲೋಸ್ ಅಂತ ಐತೆ. ಆಪ್ಷನ್ 3 ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗಮ್ಮ. ಇದನ್ನ ನೋಡ್ರಿ. The position of how many letters will remain unchanged if all the letters in the word BINDER are arranged in English alphabetical order ಅಂತ ಕೊಟ್ಟಿದ್ದಾರೆ. ಈಗ ಕೊಟ್ಟಿದಾರಲ್ಲ BINDER, ಇದನ್ನ ನಾವು ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಎ ಇಂದ ಝೆಡ್ ವರ್ಗು ಇರ್ತಕ್ಕಂಥ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಏನ್ ಮಾಡ್ಬೇಕು, ಜೋಡಿಸಿದಾಗ ಯಾವುದು ಸೇಮ್ ಅದೇ ಜಾಗದಲ್ಲಿ ಚೇಂಜ್ ಆಗದೆ ರೀತಿ ಬರ್ತಾವ ನೋಡ್ಬೇಕು. ಯಾವ್ಯಾವ ಬರ್ತಾವ ಅಂತ ನೋಡ್ರಿ ಸ್ವಲ್ಪ. ನೋಡಮ್ರಿ. BINDER ಇಷ್ಟು ಕೊಟ್ಟಿದಾರಲ್ಲ. ಇಷ್ಟೈತೆ. ಮೊದಲನೇದಾಗಿ ಎ ಇಲ್ಲ ಅಂದಮೇಲೆ ನೆಕ್ಸ್ಟ್ ಬರೋದು ಬಿನೇ ಬರ್ತದ. ನೆಕ್ಸ್ಟ್ ಯಾವುದು ಬಿನೇ ಬರ್ತದ. ಬಿ. ಅದ್ರ ನೆಕ್ಸ್ಟ್ ಡಿ ಬರ್ತದ. ಡಿ ಆದ್ಮೇಲೆ ಇ. ಎಫ್ ಇಲ್ಲ, ಜಿ ಇಲ್ಲ, ಎಚ್ ಇಲ್ಲ, ಐ ಇದೆ. ಐ ಆದ್ಮೇಲೆ ಬರ್ತಕ್ಕಂಥದ್ದು ಎನ್ ಆದ್ಮೇಲೆ ಲಾಸ್ಟಿಗೆ ಬರ್ತಕ್ಕಂಥದ್ದು ಆರ್. ಇಲ್ಲಿ ನೋಡ್ರಿ ಯಾವುದು ಸೇಮ್ ಆಗಿ ಬಂದೈತಿ. ಸೇಮ್ ಅದೇ ಜಾಗದಲ್ಲಿ ಬಿ ಕೆಳಗಡೆ 1ನೇ ಪ್ಲೇಸಲ್ಲಿ ಒಂದು ಬಿ ಬಂದಿದೆ. ನೆಕ್ಸ್ಟ್ 2ನೇ ಇದರಲ್ಲಿ ಕೂಡ ಇಲ್ಲ, ಇಲ್ಲಿನೂ ಇಲ್ಲ, ಇಲ್ಲಿನೂ ಇಲ್ಲ, ಇಲ್ಲಿನೂ ಇಲ್ಲ, ಇಲ್ಲಿ ಆರ್. 1ನೇದು ಮತ್ತೆ ಲಾಸ್ಟ್ನೇದು ಎರಡು ತಮ್ಮ ಪ್ಲೇಸಲ್ಲೇ ಸೇಮ್ ಆಗಿ ಬಂದಿದಾವ. ಎಷ್ಟು ಲೆಟರ್ಗಳು ರಿಪೀಟ್ ಆಗ್ತಾವ, ಅರೇಂಜ್ ಆಗ್ತಾವ ಸೇಮ್ ಪ್ಲೇಸಲ್ಲಿ? 2 ಲೆಟರ್ಸ್. ಆಪ್ಷನ್ 3 ಸರಿಯಾದಂಥ ಉತ್ತರ ಆಗೈತಿ. ನೋಡಮ್ರಿ ಮುಂದಿನ ಕ್ವಶನ್ಗೆ ಹೋಗಮ್ರಿ. ಇದನ್ನ ನೋಡಮ್ರಿ.
ಇಲ್ಲಿ 4 2ಗೆ ಯಾವ ರೀತಿ ರಿಲೇಟೆಡ್ ಅಂತ ಕೇಳಿದಾರ ನೋಡಮ್ಮ. ಅವರು ಇಲ್ಲಿ ಕೊಟ್ಟಿದಾರಲ್ಲ, ಇದನ್ನ ನಾವು ಯೂಸ್ ಮಾಡ್ಕೊಂಡು ಬ್ಲಡ್ ರಿಲೇಷನ್ ಅಲ್ಲಿ 4 2ಗೆ ಯಾವ ರೀತಿ ರಿಲೇಟೆಡ್ ಆಗ್ಬೇಕು ಅನ್ನೋದನ್ನ ಕಂಡು ಹಿಡ್ಕೋಬೇಕು. ಮೊದಲನೇದಾಗಿ ಎ ಪ್ಲಸ್ ಬಿ ಅಂತಂದ್ರೆ ಎ ಇಸ್ ದ ಮದರ್ ಆಫ್ ಬಿ, ಎ ಮೈನಸ್ ಬಿ ಅಂತಂದ್ರೆ ಎ ಇಸ್ ದ ಬ್ರದರ್ ಆಫ್ ಬಿ, ಎ ಇಂಟು ಬಿ ಅಂತಂದ್ರ ಎ ಇಸ್ ದ ವೈಫ್ ಆಫ್ ಬಿ, ಎ ಡಿವೈಡೆಡ್ ಬೈ ಬಿ ಅಂತಂದ್ರ ಎ ಇಸ್ ದ ಫಾದರ್ ಆಫ್ ಬಿ ಅಂತ ಕೊಟ್ಟಿದಾರ ನೋಡಮ್ಮ. ಮೊದಲನೇದಾಗಿ ಅವರು ಆಲ್ಫಾಬೆಟಿಕಲ್ ಕೊಟ್ಟಿದ್ದಾರೆ, ಇಲ್ಲಿ 1 2 3 ನಂಬರ್ಸ್ ಅಲ್ಲಿ ಕೊಟ್ಟಿದಾರ. 4 + 3 ನೋಡಮ್ಮ. ಮೊದಲು 4 + 3 ಪ್ಲಸ್ ಇರೋದು ಇಲ್ಲ ಐತೆ, 4 ಅಂದ್ರೆ ಇಲ್ಲಿ ಜಾಗಕ್ಕೆ 4 ಹಾಕಬೇಕು. ಇಲ್ಲಿ ಇಲ್ಲಿ ಎಷ್ಟಿದೆ 3 ಐತಾ, ಇಲ್ಲಿ 3 ಹಾಕಬೇಕು. 4 ಇಸ್ ದ ಮದರ್ ಆಫ್ 3 ಅಂತ ಕೊಟ್ಟಿದಾರ. 4 ಇಸ್ ದ ಮದರ್ ಆಫ್ 3. ನೆಕ್ಸ್ಟ್ 3ಗೂ 2ಗೂ ನೋಡೋಣ. 3ಗೂ ಮತ್ತೆ 3 ಡಿವೈಡೆಡ್ ಬೈ 2 ಅಂತ ಐತೆ. 3 ಈಸ್ ದ ಫಾದರ್ ಆಫ್ 2. 3 ಈಸ್ ದ ಫಾದರ್ ಆಫ್ 2. ಇಷ್ಟಕ್ಕೆ ಸಾಕು. ಅವ್ರಿಗೆ ಕೇಳಿದ್ರೆ 4 ಮತ್ತೆ 2ಗೆ ರಿಲೇಟೆಡ್ ಆಗಿ ಕೇಳಿದಾರೆ. ಮುಂದೆ ಮಾಡ್ಬೋದು, ಮುಂದೆ ಮಾಡಿದ್ರೆ ಟೈಮ್ ಎಷ್ಟಾಗುತ್ತಾ ನೋಡೋಣ. ಇಷ್ಟಕ್ಕೆ 2ಗೂ ಮತ್ತೆ 4ಗೂ ಇರ್ತಕ್ಕಂಥ ವ್ಯತ್ಯಾಸ, 2ಗೆ 4 ಏನಾಗಬೇಕು, ತಂದೆಯ ತಾಯಿ ಆಗ್ಬೇಕು, ಅಂದ್ರೆ ಫಾದರ್ಸ್ ಮದರ್. ಫಾದರ್ಸ್ ಮದರ್, ಫಾದರ್ಸ್ ಮದರ್ ಆಪ್ಷನ್ ಅಲ್ಲಿ ಐತೆ, ಫಾದರ್ಸ್ ಮದರ್ ಆಪ್ಷನ್ 2 ಅಲ್ಲಿ ಐತೆ. ಆಪ್ಷನ್ 2 ಸರಿಯಾದಂತ ಉತ್ತರ ಆಗೈತೆ. ನೆಕ್ಸ್ಟ್ ಕ್ವಶನ್ ಹೋಗಮ್ರಿ. ಹ್ಮ್ 4 ಫಿಗರ್ಸ್ ನ ಕೊಟ್ಟಿದ್ದಾರೆ. 5th ಫಿಗರ್ ಅಲ್ಲಿ ಏನ್ ಬರುತ್ತಂತ ಗಮನಿಸಬೇಕು. ಇಲ್ಲಿ ನೋಡ್ರಿ, ಗಮನಿಸ್ರಿ, ಇಲ್ಲಿ ಆರೋ ಮಾರ್ಕ್ ಇದೆ. ಆರೋ ಮಾರ್ಕ್ ಸಣ್ಣದೈತಿ ಸ್ವಲ್ಪ, ಅದು ಇಲ್ಲೋಗಿ ಉಲ್ಟಾ ಆಗೈತಿ, ಉಲ್ಟಾ ದೊಡ್ಡದಾಗೈತಿ. ಇಲ್ಲಿ ಟ್ರಯಾಂಗಲ್ ಚಿಕ್ಕದೈತಿ, ಇಲ್ಲಿ ಅದೇ ಟ್ರಯಾಂಗಲ್ ದೊಡ್ಡದಾಗಿ ಚಿಕ್ಕದಾಗೈತಿ. ಅದಂತ ಇಲ್ಲಿ ಎಸ್ ಚಿಕ್ಕದೈತಿ, ಇಲ್ಲಿ ಅದೇ ಉಲ್ಟಾ ಆಗಿ ಎಸ್ ದೊಡ್ಡದಾಗೈತಿ. ಅದೇ ರೀತಿ ಇಲ್ಲಿ ಜೆ ಐತೆ, ಜೆ ಉಲ್ಟಾ ಇರೋ ಜೆ ಇಲ್ಲಿ ದೊಡ್ಡದಾಗಿ ಜೆ ಬರಬೇಕು. ಇಲ್ಲಿ ಆಪ್ಷನ್ ಅಲ್ಲಿ ಯಾವ್ದೈತೆ, ಜೆ ಇರೋದು ಒಂದೇ, ಆಪ್ಷನ್ 3 ದಾಗ ಐತೆ. ಆಪ್ಷನ್ 3 ಸರಿ ಐತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇದಕ್ಕೆ ABCD ನಾನು PPT ಮಾಡ್ಕೋಬೇಕಾದ್ರೆ ನಾ ಮಾಡ್ಕೋಬೇಕಂತೀನಿ, ಮರ್ತು ಹೋಗ್ತದೆ ಒಂದು ಸರ್ತಿ. ನೋಡಮ್ಮ ಏನಾಯ್ತಂತ. WISK ಯಾವ ರೀತಿ ಡಿಕೋಡ್ ಮಾಡಿದಾರೆ ಅವರು, DRHP ಅಂತ ಡಿಕೋಡ್ ಮಾಡಿದಾರ. ನೆಕ್ಸ್ಟ್ ಲೆಂತ್ LENT ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರ ಅಂತಂದ್ರ OVMG ಅಂತ ಮಾಡಿದಾರ. ನೆಕ್ಸ್ಟ್ ಅವ್ರು ಕೇಳಿರೋದು BANG ಇದನ್ನ ಕೇಳಿದಾರ. ಇದನ್ನ ಯಾವ ರೀತಿ ಡಿಕೋಡ್ ಮಾಡ್ಬೇಕು ಅನ್ನೋದನ್ನ ನೋಡಮ್ರತ್ತ. ಇಲ್ಲಿ ನೋಡ್ರಿ, W ಐತೆ, W ಇಂದ D ಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂದ್ರೆ ಜಾಸ್ತಿ ದೂರ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಆಪೋಸಿಟ್ ತಗೊಂಡ W D ಗೆ ಆಪೋಸಿಟ್ ಐತಿ, W ಮತ್ತೆ D ಗೆ ಡೆಡ್ ಆಪೋಸಿಟ್. I ಮತ್ತೆ R ಗೆ ಆಪೋಸಿಟ್ ಐತಿ, ಇಲ್ಲಿ I ಮತ್ತೆ R ಗೆ ಆಪೋಸಿಟ್. S ಮತ್ತೆ H ಗೆ ಇಲ್ಲ ಆಪೋಸಿಟ್ ಐತೆ. K ಮತ್ತೆ P ಗೆ ಇಲ್ಲ ಆಪೋಸಿಟ್ ಐತೆ. ಅಂದ್ರೆ ಅವ್ರು ಏನ್ ತಗೊಂಡಾರ, ಆಪೋಸಿಟ್ ಇರ್ತಕ್ಕಂಥ ವರ್ಡ್ ತಗೊಂಡಾರ. ನೋಡಮ್ರಿ, ನೆಕ್ಸ್ಟ್ ಅದೇ ಫಾಲ್ ಆಗೈತೆ ನೋಡಮ್ರಿ. ಎಲ್ ನೋಡ್ರಿ, ಎಲ್ಗೆ ಓ ಇರೋದ್ರಿಂದ ಓಗ್ ಆಪೋಸಿಟ್ ಇರ್ತಕ್ಕಂಥದ್ದು ಮಾಡಿದಾರೆ. ಮತ್ತೆ ಇಲ್ಲಿ ಈಗಿಂದ ವಿಗೆ ಈಗ ಆಪೋಸಿಟ್ ಇರ್ತಕ್ಕಂಥದ್ದು ಮಾಡಿದಾರೆ. ಇಲ್ಲಿ ಎನ್ ಗೆ ಆಪೋಸಿಟ್ ಇರ್ತಕ್ಕಂಥದ್ದು ಮಾಡಿದಾರ. ಆಮೇಲೆ ಟಿ ಮತ್ತೆ ಜಿಗೆ ಟಿ ಆಪೋಸಿಟ್ ಐತಿ. ಎಲ್ಲ ಆಪೋಸಿಟ್ ಇರ್ತಕ್ಕಂಥವು ತಗೊಂಡಾರ. ಅದಕ್ಕೆ ನಾವೇನ್ ಮಾಡಮು, ಎಲ್ಲ ಆಪೋಸಿಟ್ ಯಾವ್ದಾವ ನೋಡಮ್ರಿ. ಬಿಗೆ ಯಾವ್ದು ಆಪೋಸಿಟ್, ಬಿ ನೋಡ್ರಿ, ಇಲ್ಲಿ ಬಿಗ ವೈ ಆಪೋಸಿಟ್ ಐತಿ, ವೈ. ನೆಕ್ಸ್ಟ್ ಎ ಐತಿ, ಎಗೆ ಯಾವ್ದು ಆಪೋಸಿಟ್, ಎಗ ಝಡ್ ಐತಿ, ಝಡ್. ಎನ್ ಯಾವ್ದು ಆಪೋಸಿಟ್ ಐತಿ, ಎನ್ಗ ಎಂ ಆಪೋಸಿಟ್ ಐತಿ. ಜಿಗೆ ಯಾವ್ದು ಆಪೋಸಿಟ್ ಐತಿ ನೋಡ್ರಿ, ಇಲ್ಲಿ ಜಿಗೆ ಟಿ ಆಪೋಸಿಟ್ ಐತಿ. ಅದಕ್ಕಾಗಿ ನಾವು ಟಿ ಏನ್ ಬಂತು,
YZMT YZMT ಆಪ್ಷನ್ದಾಗ ಎಲ್ಲೈತಿ ನೋಡ್ರಿ, YZMT ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿಯಾಗೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಹೋಗೋಣ. ಇದನ್ನ ಟ್ರೈ ಮಾಡ್ರಿ ನೋಡೋಣ. ಕ್ವಶನ್ ಓದ್ಕೊಳ್ರಿ ಮೊದಲನೇದಾಗಿ ಏನು ಕ್ವಶನ್ ಕೊಟ್ಟಿದಾರಂತ. ಇದೇನಾಗೈತೆ, ಎರಡನೇ ಪದ ಒಂದನೇ ಪದಕ್ಕೆ ಸಂಬಂಧಪಟ್ಟಿರ್ತದ, ಅದೇ ರೀತಿ ನೆಕ್ಸ್ಟ್ ನಂಬರ್ಗೂ ಸಂಬಂಧಪಟ್ಟೈತೆ. ಯಾವ ರೀತಿ ಡಿಫ್ರೆನ್ಸ್ ಆಗೈತೆ ಅಂತ ಮ್ಯಾಥಮೆಟಿಕಲ್ ಆಗಿ ಯಾವ ರೀತಿ ವ್ಯತ್ಯಾಸ ಆಗೈತೆ ಅಂತ ಅನ್ನೋದನ್ನ ನೋಡ್ಬೇಕು. ನೋಟ್ ಅಂತಂದ್ರೆ ಇಲ್ಲಿ ಕೊಟ್ಟಿದಾರಲ್ಲ ಅದೇ ನೋಟು. 13 ಅದನ್ನ 1 ಮತ್ತು 3 ಅಂತ ಸಪ್ರೇಟ್ ಮಾಡಂಗಿಲ್ಲ, 13 ಅಂತಾನೆ ಮಾಡಬೇಕು. ಕ್ವಶನ್ ಏನು ಕೊಟ್ಟಿದ್ದಾರೆ, 2 seats of numbers are given below. In each set of number, certain mathematical operations on the first number results in the second number. Similarly, certain mathematical operation on the second number results in third number, and so on. Which of the given option follows the same set of operations as in the given sets ಅಂತ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಸೆಟ್ಗಳಲ್ಲಿ 2 ಸೆಟ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಆ 2 ಸೆಟ್ಗಳಿಗೆ ಸಂಬಂಧಪಟ್ಟಿರ್ತಾರ. ಮೂರನೇದು ಬರುತ್ತಿಲ್ಲಿ. ಮೂರನೇದ್ರಲ್ಲಿ 1ನೇ ಸೆಟ್ ಮತ್ತೆ 2ನೇ ಸೆಟ್ ಕೊಟ್ಟಿದಾರಲ್ಲ, ಈ 1ನೇ ಸೆಟ್ ಹೆಂಗಾಗಿದೆ ಅದೇ ರೀತಿ 2ನೇ ಸೆಟ್ ಆಗೈತೆ. 2ನೇ ಸೆಟ್ ಹೆಂಗೈತೆ 3ನೇ ಸೆಟ್ ಕೂಡ ಅದೇ ತರ ಬರಬೇಕು. ಏನು ಡಿಫ್ರೆನ್ಸ್ ಬರೋ ತರ ಇಲ್ಲ. ಏನಾಗೈತೆ ನೋಡೋಣ ಅಂತ. ಏನಾಗೈತೆ, ಇಲ್ಲಿಂದ ಇಲ್ಲಿಗೆ 18ರಿಂದ 36 ಆಗಕ್ಕೆ 18 ಪ್ಲಸ್ ಆಗೈತೆ. ನೆಕ್ಸ್ಟ್ 36ರಿಂದ 72 ಆಗಕ್ಕೆ 36 ಪ್ಲಸ್ ಆಗೈತೆ. 72ರಿಂದ 107 ಆಗೋದಕ್ಕೆ 107 ಆಗೋದಕ್ಕೆ ಎಷ್ಟು ಅಂತಂದ್ರೆ 5 35 ಪ್ಲಸ್ ಆಗೈತೆ. ಎಷ್ಟು ನೆಕ್ಸ್ಟ್ ಎರಡನೇದ್ರಲ್ಲಿ ನೋಡೋಣ. 15ರಿಂದ 30 ಆಗೋದಕ್ಕೆ 15 ಪ್ಲಸ್ ಆಗೈತೆ. 15 30 60 ಆಗೋದಕ್ಕೆ 30 ಪ್ಲಸ್ ಆಗೈತೆ. 60 95 ಆಗೋದಕ್ಕೆ 35 ಪ್ಲಸ್ ಆಗೈತೆ. ಇದೇನಾಗೈತೆ, ಫಸ್ಟ್ ನಂಬರ್ ಎಷ್ಟಿದೆ, ಫಸ್ಟ್ ನಂಬರ್ ಇರೋದು ಅದೇ ನಂಬರು, ಅದು ಡಬಲ್ ಪ್ಲಸ್ ಆಗೈತೆ. ಸೆಕೆಂಡ್ ನಂಬರ್ ಇರೋದು ಅದು ಡಬಲ್ ಪ್ಲಸ್ ಆಗೈತೆ. ಥರ್ಡ್ ನಂಬರ್ ಇಂದ ಫೋರ್ತ್ ನಂಬರ್ಗೆ ಪ್ಲಸ್ 35 ಆಗೈತೆ. ಇಲ್ಲೂ 35 ಆಗೈತೆ, ಇಲ್ಲೂ 35 ಆಗೈತೆ. ಅಂದ್ರೆ ಲಾಸ್ಟ್ ನಂಬರ್ 35 ಇರಬೇಕು. ಫಸ್ಟ್ ಮತ್ತೆ ಸೆಕೆಂಡ್ ಅದು ಡಬಲ್ ಆಗಿರ್ಬೇಕು. ಆಪ್ಷನ್ ಅಲ್ಲಿ ನೋಡಮ್ಮ ಯಾವ್ಯಾವ ರೀತಿ ಐತಂತ. ಮೊದಲನೇದಾಗಿ 22, 44, 88, 123 ಐತೆ. 22 ಡಬಲ್ 44 ಆಗುತ್ತೆ. 22ಕ್ಕೆ 22 ಸೇರಿಸಿ 44 ಆಗುತ್ತೆ. ಈ 44ಕ್ಕೆ ಅದೇ 44 ಸೇರಿಸಿದ್ರೆ 88 ಆಗುತ್ತೆ. ಈ 88ಕ್ಕೆ ಪ್ಲಸ್ 35 ಮಾಡಿದ್ರೆ 123 ಆಗ್ಬೇಕು. ನೋಡಮ್ರಿ, 88ಕ್ಕೆ 35 ಸೇರಿಸಿದ್ರೆ ಎಷ್ಟಾಗುತ್ತೆ, 123. ಇದೇ ಆಪ್ಷನ್ 1 ಸರಿಯಾದಂತ ಉತ್ತರ ಆಗೈತೆ. 2, 3, 4 ಅಲ್ಲಿ ನೋಡಕ್ಕೆ ಹೋಗ್ಬಿಡ್ರಿ. ಆಪ್ಷನ್ 1ರಲ್ಲೇ ಸಿಕ್ಕೈತೆ ಆನ್ಸರ್. ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ ಸೀರೀಸ್ ಮೇಲೆ ಕೊಟ್ಟಾರ ನೋಡ್ರಿ. ಸೆಲೆಕ್ಟ್ ದ ನಂಬರ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಟು ಕಂಪ್ಲೀಟ್ ದ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೀರೀಸ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಂತ. ಏನಾಗೈತಿ, ಜಾಸ್ತಿ ವ್ಯತ್ಯಾಸ ಕಾಣ್ದಿರೋದ್ರಿಂದ ವ್ಯತ್ಯಾಸ ನಾನೇನು ಮಾಡ್ತೀನಿ, ಪ್ಲಸ್ ಮಾಡ್ತೀನಿ. ನೋಡಮ್ಮ ಏನಾಗೈತೆ ಅಂತ. ಇಲ್ಲಿಂದ ಇಲ್ಲಿಗೆ ಪ್ಲಸ್ 5 ಆಗೈತಿ. ಇಲ್ಲಿಗೆ ಪ್ಲಸ್ 10, ಪ್ಲಸ್ 15 ಆಗೈತಿ. ನೋಡ್ರಿ, 25ಕ್ಕೆ 5 ಸೇರಿಸಿದ್ರೆ 30, 30ಕ್ಕೆ 10 ಸೇರಿಸಿದ್ರೆ 40, 40ಕ್ಕೆ 15 ಸೇರಿಸಿದ್ರೆ 55, 55ಕ್ಕೆ 20 ಸೇರಿಸಿದ್ರೆ 75. ಅಂದ್ರೆ ಬರ್ತಾ 5 ಪ್ಲಸ್ ಹೆಚ್ಚಿಗೆ ಆಗ್ತಾ ಹೋಗೈತೆ.
5 10 15 20 ನೆಕ್ಸ್ಟ್ 25 ಆಗ್ಬೇಕು. 75 ಪ್ಲಸ್ 25 ಆ್ಯಡ್ ಮಾಡಿದ್ರೆ 100 ಬರ್ತದೆ. ಆಪ್ಷನ್ 100 ಬರಬೇಕು. 100 ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿ ಐತಿ ಉತ್ತರ. ಆಪ್ಷನ್ 4 ಸರಿ ಐತಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಇದನ್ನ ನೋಡ್ರಿ. ಇದನ್ನ ಆಲ್ರೆಡಿ ಒಂದು ಕ್ವಶನ್ ಸಾಲ್ವ್ ಮಾಡಿ ಇದೇ ಥರದ್ರಲ್ಲಿ ನೋಡ್ರಿ. ಇದನ್ನ ನೋಡ್ರಿ. The position of how many letters will remain unchanged if all the letters in the word ENTOMB are arranged in English alphabetical order. ಈ ಕೊಟ್ಟಿರ್ತಕ್ಕಂಥ ವರ್ಡಲ್ಲಿ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಎ ಇಂದ ಝೆಡ್ ವರೆಗೂ ನೋಡ್ತಾ ಹೋದಾಗ ಎಷ್ಟು ಲೆಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಂತಾವ ಅಂತ ಅನ್ನೋದನ್ನ ಕೇಳಿದಾರ. ನೋಡೋಣ ಎಷ್ಟು ಅಕ್ಷರಗಳು ಉಳ್ಕೊಂತಾವಂತ. ENTOMB ಇದರದ್ದು 1 2 3 4 5 6 ಇವುಗಳ ಸ್ಥಾನಗಳ ಸಂಖ್ಯೆ ಅದು. 1ನೇ ಸ್ಥಾನದಲ್ಲಿ ಮೊದಲನೇದಾಗಿ ಬಿ ಬರ್ತದ. ಬಿಕಿನ ಮೊದಲು ಎ ಇದ್ರೆ ನಾವು ಎ ಹಾಕ್ತಿದ್ವಿ. ಎ ಇಲ್ಲ, ಹಾಗಾಗಿ ಬಿ ಹಾಕ್ತಿವಿ. ಬಿ ಹಾಕಮ್. ನೆಕ್ಸ್ಟ್ ಬಿ ಆದ್ಮೇಲೆ ಬರ್ತಕ್ಕಂಥದ್ದು ಯಾವುದು? ಇ ಬರ್ತದ. ಎ ಹಾಕ್ತಿವಿ. ಎ ಆದ್ಮೇಲೆ ಬರ್ತಕ್ಕಂಥದ್ದು ಎಂ ಬರ್ತದ. ಎಂ ಅದಾದ್ಮೇಲೆ ಎಂ ನೆಕ್ಸ್ಟ್ ಬರೋದು ಎನ್ ಐತಿ. ಇಲ್ಲಿ ಎನ್ ಹಾಕಮಂತ. ಅದಾದ್ಮೇಲೆ ಬರೋದು ಓ ಬರ್ತದ. ಓ ಆದ್ಮೇಲೆ ಟಿ ಬರ್ತದ. ನೋಡ್ರಿ, ಇಲ್ಲಿ ಯಾವುದು ಕೂಡ ಅದೇ ಜಾಗದಲ್ಲಿ ಉಳ್ಕೊಳ್ಳೋದಿಲ್ಲ. ಎಲ್ಲ ಲೆಟರ್ಗಳು ಏನಾಗ್ತವೆ? ಚೇಂಜ್ ಆಗ್ತವೆ, ಬೇರೆ ಬೇರೆ ಜಾಗಕ್ಕೆ ಹೋಗ್ತಾವೆ. ಆಲ್ಫಾಬೆಟಿಕಲ್ ಆರ್ಡರ್ ಜೋಡಿಸಿದಾಗ ಯಾವುದು ಕೂಡ ಬರಲ್ಲ. ಹಾಗಾಗಿ ನಾನ್ ಅಂತ ಐತಿ. ನಾನ್ ಅನ್ನೋ ಆಪ್ಷನ್ದಾಗ ಐತಿ. ಹಾಗಾಗಿ ನಾನ್ ಆಗ್ತದೆ. ಯಾವುದು ಕೂಡ ಅದೇ ಜಾಗದಲ್ಲಿ ಉಳ್ಕೊಳ್ಳೋದಿಲ್ಲ, ಎಲ್ಲ ಚೇಂಜ್ ಆಗ್ತಾವೆ. ಇದನ್ನ ಟ್ರೈ ಮಾಡ್ರಿ. 6 words: eat, cry, play, sleep, run and bath are written in different faces of a dice. 3 positions of this dice are shown in the figure. Find the word on the face opposite to eat. ಏನು ಕೇಳಿದಾರೆ ಇವರು? ಈ ಈಟ್ಗೆ ಐತಲ್ಲ, ಈಟ್ಗೆ ಯಾವುದು ಆಪೋಸಿಟ್ ಆಗಿ ಬರುತ್ತೆ ಈ ಡೈಸ್ಗಳಲ್ಲಿ ಅಂತ. ಈ ಈಟ್ ಐತಲ್ಲ, ಇರೋದು ಯಾವುದು? ಈಟು, ಕ್ರೈ, ಪ್ಲೇ, ಸ್ಲೀಪ್, ರನ್ ಮತ್ತೆ ಬಾತ್ ಅಂತ 6 ವರ್ಡ್ಸ್ಗಳಿದಾವ. ಈ ವರ್ಡ್ಸ್ಗಳು ಎಲ್ಲ ವರ್ಡ್ಸ್ಗಳು ಡೈಸ್ ಮೇಲೆ 6 ಕಡೆ ಬರೆದಿದ್ದಾರೆ ಅವರು. ಆದ್ರೆ ಈಟ್ಗೆ ಯಾವುದು ಆಪೋಸಿಟ್ ಐತಂತ ಕೇಳಿದಾರೆ ಅವರು. ಈಟ್ಗೆ ಯಾವ್ದು ಆಪೋಸಿಟ್? ಇಲ್ಲಿ ಮತ್ತೆ ಪ್ಲೇ ಮತ್ತೆ ಸ್ಲೀಪ್ ಅಂತ ಕೊಟ್ಟಿದ್ದಾರೆ. ಯಾವ್ದು ಆಪೋಸಿಟ್ ಇರುತ್ತೆ ನೋಡ್ರಿ, ಅದು ಕಾಣಿಸ್ಕೊಳ್ಳೋದಿಲ್ಲ. ಈಟ್ಗೆ ಯಾವ್ದು ಆಪೋಸಿಟ್ ಇರುತ್ತೆ ನೋಡ್ರಿ, ಈಟ್ ಜೊತೆ ಅದು ಕಾಣಿಸೋದಿಲ್ಲ. ಹಾಗಾಗಿ ಇಲ್ಲಿ ಪ್ಲೇನು ಬರಲ್ಲ, ಮತ್ತೆ ನೆಕ್ಸ್ಟ್ ಸ್ಲೀಪ್ ಕೂಡ ಬರಲ್ಲ. ನೆಕ್ಸ್ಟ್ ಇಲ್ಲಿ ಪ್ಲೇಗೆ ಇಲ್ಲೂ ಪ್ಲೇ ಐತಿ. ಪ್ಲೇಗೆ ರನ್ ಮತ್ತೆ ಸ್ಲೀಪ್ ಕೊಟ್ಟಿದಾರ. ಆಲ್ರೆಡಿ ಸ್ಲೀಪ್ ಬರ್ದು, ರನ್ ಕೂಡ ಬರಲ್ಲ. ಇಲ್ಲಿ ಪ್ಲೇ ಐತಿ. ಈಟ್ ಮತ್ತೆ ಕ್ರೈ ಕೊಟ್ಟಾರ. ಈಟ್ಗಲ್ಲ, ಈಟ್ಗೆ ಕ್ರೈ ಮತ್ತೆ ಪ್ಲೇ ಕೊಟ್ಟಾರ. ಇಲ್ಲಿ ಕ್ರೈ ಕೂಡ ಬರಲ್ಲ. ಅಂದ್ರೆ ಯಾವ್ದು ಬರಲ್ಲ? ಪ್ಲೇ ಬರಲ್ಲ, ಸ್ಲೀಪ್ ಬರಲ್ಲ, ರನ್ ಬರಲ್ಲ, ಕ್ರೈ ಬರಲ್ಲ. ಈಟ್ಗೆ ಕ್ರೈ ಬರಲ್ಲ, ಪ್ಲೇ ಬರಲ್ಲ, ಸ್ಲೀಪ್ ಬರಲ್ಲ, ರನ್ ಬರಲ್ಲ. ಅಂದ್ರೆ ಏನ್ ಬರ್ತದ? ರನ್ ಬರುತ್ತಲ್ಲ. ತಡೀರಿ. ರನ್ ಎಲ್ಲಿ ಕೇಳಿ? ಅವ್ರು ಕೇಳಿರುತ್ತೆ ಈಟಿಗೆ ಕೇಳಿದಾರಲ್ಲ. ಓಹೋ, ಈಟಿಗೆ ಕೇಳಿದಾರ. ಈಟ್ಗೆ ಇದು ರನ್ ಬರಲ್ಲ. ರನ್ ಆಪೋಸಿಟ್ ಆಗಿರುತ್ತೆ. ಇದರಲ್ಲಿ ಈಟ್ ಅನ್ನೋದೇ ಇಲ್ವಾ. ಈಟಲ್ಲಿ ಕ್ರೈ ಮತ್ತೆ ಪ್ಲೇ ಐತೆ. ಪ್ಲೇ ಬರಲ್ಲ, ಸ್ಲೀಪ್ ಬರಲ್ಲ, ಕ್ರೈ ಬರಲ್ಲ. ಪ್ಲೇನು ಬರಲ್ಲ, ಸ್ಲೀಪ್ನು ಬರಲ್ಲ, ಕ್ರೈನು ಬರಲ್ಲ. ಅಂದ್ರೆ ಇಲ್ಲಿ ಕೊಟ್ಟಿರೋದೊಂದೇ ರನ್ ಅಂತ ಕೊಟ್ಟಾರ. ಅದೇ ರೀತಿ ರನ್ನು ಬರ್ತದೆ. ನೆಕ್ಸ್ಟ್ ಅದೇ ರೀತಿ ಐತಿ ನೋಡ್ರಿ. ಇದನ್ನು
ಇಲ್ಲಿ ಯಾವ್ದಕ್ಕೆ ಕೇಳಿದಾರೆ ಅಂತಂದ್ರೆ ಇಲ್ಲಿ ಎಲ್ ಕೇಳಿದಾರೆ, ಎಲ್ಗೆ ಆಪೋಸಿಟ್ ಇರ್ತಕ್ಕಂಥದ್ದು ಕೇಳಿದಾರ. ಇಲ್ಲಿ POBLY ಮತ್ತೆ ವಿ ಇಷ್ಟರಲ್ಲಿ ಎಲ್ಗೆ ಆಪೋಸಿಟ್ ಇರ್ತಕ್ಕಂಥದ್ದು. ಎಲ್ಗೆ ಆಪೋಸಿಟ್ ಇರೋದು ಇಲ್ಲಿ ಬಿ ಮತ್ತೆ ವೈ ಐತಿ, ಎಲ್ಗೆ ಬಿ ಮತ್ತೆ ವೈ ಬರೋದಿಲ್ಲ ಅಂತಂದ್ಮೇಲೆ ಇಲ್ಲಿ ಕೂಡ ವೈ ಕೊಟ್ಟಾರ ಅಂದ್ಮೇಲೆ ಇರೋದು ಉಳಿದಿರೋದು ಯಾವ್ದು, ಉಳಿದಿರೋದು ಎರಡೇ ಉಳಿದಾವ, ಇವೆರಡು ಓ ಮತ್ತೆ ಟಿ ಉಳಿದಾವ. ಓ ಮತ್ತೆ ಟಿ ಇವೆರಡಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಕೊಟ್ಟಿರ್ತಾನ, ಯಾವ್ದು ಕೊಟ್ಟ ನೋಡ್ರಿ, ಓ ಕೊಟ್ಟನ. ಓ ಆಪ್ಷನ್ 4 ಸರಿಯಾಗೈತಿ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಕ್ವಶನ್ ನಂಬರ್ 11. ನೋಡಮ್ರಿ, ನೋಡ್ರಿ ಅವ್ರು ಏನ್ ಕೊಟ್ಟಾರ, ಅವರು ಎಲ್ಲಾನು ಇಲ್ಲಿ ಕೊಟ್ಟಾರ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಎರಡು ಕೂಡ ಮ್ಯಾಚ್ ಆಗಿರ್ಬೇಕು. ಯಾವ ರೀತಿ ಅಂತಂದ್ರ ಇಲ್ಲಿ ಕೊಟ್ಟು ನೋಡ್ರಿ, ವೈರಸ್ ಪ್ಯಾರಾಸೈಟ್ ಈ ತರ ಮ್ಯಾಚ್ ಆಗಿರ್ಬೇಕು. ಯಾವ್ದು ಒಂದಕ್ಕೊಂದು ಸಂಬಂಧ ಇರಲ್ಲ ನೋಡ್ರಿ, ಅದು ತಪ್ಪಾಗಿರ್ತದ. ಈ ಫಂಗಸ್ ಮತ್ತೆ ಜಾಸ್ಮಿನ್ ಅನ್ನೋದು, ಫಂಗಸ್ಸೇ ಬೇರೆ ಆಗೈತಿ, ಜಾಸ್ಮಿನೇ ಬೇರೆ ಆಗೈತಿ, ಇವೆರಡು ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೆಕ್ಸ್ಟ್ ಅಮಾಲ್ತಾಸ್ ಮತ್ತೆ ಟ್ರೀ. ಈ ಅಮಾಲ್ತಾಸ್ ಅನ್ನೋದು ಒಂದು ಬಗೆಯ ಸಸ್ಯ, ಇದು ಅಮಾಲ್ತಾಸ್ ಅನ್ನೋದು ಒಂದು ಬಗೆಯ ಸಸ್ಯ ಆಗೈತಿ. ಟ್ರೀ ಕೂಡ ಒಂದು ಸಸ್ಯ ಆಗೈತಿ. ಹಾಗಾಗಿ ಆಪ್ಷನ್ 2 ಇರ್ಬೋದು, ಎರಡು ಕೂಡ ಸಂಬಂಧ ಐತಿ. ಫೆನುಗ್ರೀಕ್ ಮತ್ತೆ ಮೈಕ್ರೋ ಆರ್ಗಾನಿಸಮ್ ಅಂತ ಕೊಟ್ಟಿದಾರ. ಫೆನುಗ್ರೀಕೆ ಬೇರೆ ಐತಿ, ಮೈಕ್ರೋ ಆರ್ಗಾನಿಸಮ್ ಬೇರೆ ಐತಿ. ಇವೆರಡು ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ. ಆಲ್ಗೈ ಮತ್ತೆ ಫ್ಲವರ್, ಈ ಪಾಚಿಗಳು, ಆಲ್ಗೈ ಅಂದ್ರೆ ಪಾಚಿ ಮತ್ತೆ ಫ್ಲವರ್ ಅಂದ್ರೆ ಇವು ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ. ಆಪ್ಷನ್ 2 ಐತಲ್ಲ, ಆಪ್ಷನ್ 2 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ ನಾವು set the set in which the number are related in the same way as are the numbers of given sets. ಇಲ್ಲಿ ಎರಡು ಸೆಟ್ಗಳನ್ನ ಕೊಟ್ಟಿದ್ದಾರೆ, ಆ ಸೆಟ್ಗೆ ಯಾವುದು ಸೆಟ್ ಆಗುತ್ತೆ ಅಂತ ಅನ್ನೋದು ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿ ಇವೆಲ್ಲ ಯಾವ ರೂಲ್ಸ್ನ ಫಾಲೋ ಮಾಡಿದಾವೆ ನೋಡ್ರಿ, ಅದೇ ರೂಲ್ಸ್ನ ಫಾಲೋ ಮಾಡಿರೋದು ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರ. ಯಾವ್ದಂತ ನೋಡಮ್ಮ ಅಂತ. ಇದು ನೋಟ್ ಆಲ್ರೆಡಿ ಹೇಳಿರ್ತೀನಿ, ಅದೇ ನೋಟ್ನ ಕೊಟ್ಟಿರ್ತಾರ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಡಿಫ್ರೆನ್ಸ್ ತೊಗೊಳಮ್ಮಂತ. 213 157ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. 13 7 ಹೋದ್ರೆ ಎಷ್ಟು ಬರುತ್ತಾ, 6 ಬರುತ್ತಾ. ಇಲ್ಲಿ 10 5 ಹೋದ್ರೆ 56. ನೆಕ್ಸ್ಟ್ 185 ಐತಿ, 185 129, ಇದು 15 ಆಗ್ತದ. 15 9 ಹೋದ್ರ 6, 7 2 ಹೋದ್ರ 5, ಇದು ಕೂಡ 56 ಬರುತ್ತೆ. ಅಂದ್ರ ವ್ಯತ್ಯಾಸ ತಗೊಂಡ್ರಾಗ 56ನೇ ಬರ್ಬೇಕು, 56ನೇ ಬರ್ಬೇಕು. ನೋಡಮ್ ಎಷ್ಟು ಬರುತ್ತಂತ. ಒಂದೇದ 171 ಐತಿ, 171 123. 11ದಾಗ 3 ಕಳೆದ್ರ 8 ಬರ್ತದ, ಇದು ಬರೋದಿಲ್ಲ. 56 ಬರ್ಬೇಕು, 6 ಬರ್ಬೇಕು ಲಾಸ್ಟ್ಗೆ, ಇದು ಕೂಡ ಬರಲ್ಲ. ನೆಕ್ಸ್ಟ್ ನೋಡಮ್ರಿ, 189 ಐತಿ, 189 141. 9ದಾಗ 1 ಕಳೆದ್ರೆ 8 ಬರ್ತದ, ಅಂದ್ರೆ 6 ಬರ್ಬೇಕು, ಇದು ಕೂಡ ಬರಲ್ಲ. ನೋಡಮ್ರಿ ನೆಕ್ಸ್ಟ್ 164ದಾಗ 8, 164ದಾಗ 108 14 ಆಗ್ತದ. 14ದಾಗ 8 ಕಳೆದ್ರ 6, ಇಲ್ಲಿ 5 ಉಳಿತದ. 5ದಾಗ 0 ಕಳೆದ್ರೆ 5, 1ರಲ್ಲಿ 1 ಕಳೆದ್ರೆ 0, 56. ಆಪ್ಷನ್ 3 ಐತಿ ನೋಡ್ರಿ, ಆಪ್ಷನ್ 3 ಸರಿ ಐತಿ. ಆಪ್ಷನ್ 3 ಉತ್ತರ ಸರಿ ಆಗ್ತದ. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದ, ಟ್ರೈ ಮಾಡಿ ನೋಡಮ್. ಆದ್ರೆ
3 of the following 4 options are like in a certain way, and thus from the group which is the one that does not belong to that group ಅಂತ ಕೊಟ್ಟಿದ್ದಾರೆ. ಅಂದರೆ ಗುಂಪಿಗೆ ಸೇರದ ಪದನ ತೆಗೆದು ಹಾಕಬೇಕು. ಇಲ್ಲೇನಾಗೈತೆ ನೋಡೋಣ ಬರ್ರಿ. ಗುಂಪಿಗೆ ಸೇರದ ಇಲ್ಲಿಂದ ಇಲ್ಲಿಗೆ ಮೈನಸ್ ಆಗೈತೆ, ಇಲ್ಲಿಂದ ಇಲ್ಲಿಗೆ ಮೈನಸ್ ಆಗೈತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಮೈನಸ್, ಇದು ಪ್ಲಸ್ ಆಗಿ ಮೈನಸ್ ಆಗೈತೆ, ಪ್ಲಸ್ ಆಗಿ ಮೈನಸ್ ಆಗೈತೆ. ನೆಕ್ಸ್ಟ್ ಇದು ಕೂಡ ಏನಾಗೈತೆ, ಪ್ಲಸ್ ಆಗಿ ಮೈನಸ್ ಆಗೈತೆ, ಇದು ಮೈನಸ್ ಆಗಿ ಇದು ಕೂಡ ಮೈನಸ್ ಆಗುತ್ತೆ. ಅಂದರೆ ಇವೆರಡು ಮ್ಯಾಚ್ ಆದವು, ಇವೆರಡು ಮ್ಯಾಚ್ ಆದವು. ಅಂದರೆ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ಅಂತ ಒಂದೇ ಇರ್ತದೆ. ಏನಾಗೈತೆ ನೋಡಮ್ರಿ, ಸೇಮ್ ಅಂತೂ ಡಿಫ್ರೆನ್ಸಿಯೇಷನ್ ಬಂದಿಲ್ಲ ಇದರಲ್ಲಿ. ಇವೆರಡನ್ನ ಮೈನಸ್ ಮಾಡಮ್ರಿ. ಮೊದಲು 188 188ರಲ್ಲಿ 128ನ ಕಳೆದ್ರೆ 60 ಬರ್ತದೆ. 60 284 ಇದು 284 ಐತಿ. ಇದ್ರಾಗ 266 ಕಳೆದ್ರೆ ಎಷ್ಟು ಬರ್ತದ? 18 ಬರ್ತದ. ಇದು 101 ಐತಿ. 101ದಾಗ 92 ಕಳೆದ್ರೆ ಎಷ್ಟು ಬರ್ತದ? 9 ಬರ್ತದ. ಇದು 22ದಾಗ 12 ಕಳೆದ್ರೆ 10 ಬರ್ತದ. ನೋಡಮ್ರಿ, ಇದೇನು ಗುಣಾಕಾರ ಏನಾದ್ರು ಆಗಿರತ್ತದ ಕಾಣಿಸಕತೈತಿ. 69 540 540 ಬಂದೈತಿ. ಇಲ್ಲಿ ಇವೆರಡನ್ನು ಮೈನಸ್ ಆಗಿ ಎಷ್ಟು ಬರುತ್ತಾ? 60 ಬರುತ್ತಾ. ಇದನ್ನ ಇಂಟು 9 ಮಾಡಿದ್ದಾರೆ. ನೆಕ್ಸ್ಟ್ ಇದು 18 9 162 162 ಇಲ್ಲ, ಇಲ್ಲಿ 72 ಐತಿ. ಇದು ಆಗಲ್ಲ. ನೋಡಮ್ರಿ, ಇದು 9 9 81 ಇಲ್ಲ ಐತಿ, ಇಲ್ಲಿ ಇದು ಸರಿ ಆಗೈತಿ. ನೆಕ್ಸ್ಟ್ 10 ಬಂದೈತಿ. 19 90 ಐತಿ. ಅಂದ್ರೆ ಗುಂಪಿಗೆ ಸೇರಿದ ಇವೆರಡನ್ನ ಕಳೆದು ಬಂದಿರತಕ್ಕಂಥ ಉತ್ತರದಿಂದ ಇಂಟು 9 ಮಾಡಿದ್ರೆ ಉತ್ತರ ಏನಾಗುತ್ತ? ಮೊದಲನೇ ಸಂಖ್ಯೆ ಏನಿರುತ್ತೆ ಅದು ಬಂದಿರುತ್ತ. ಎಲ್ಲಾನು ಬಂದಾವ, 1 2 3 ಬಂದಾವ. ಆಪ್ಷನ್ ಎರಡನೇದು ಐತಿ ನೋಡ್ರಿ, ಎರಡನೇದು ಬಂದಿಲ್ಲ. ಅದಕ್ಕೆ ಆಪ್ಷನ್ 2 ಇದನ್ನ ಗುಂಪಿಗೆ ಸೇರಿಲ್ಲ, ಅದನ್ನ ತೆಗೆದಾಕ್ಬಿಡಮ್ರ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡಮ್ರಿ. ಇದಕ್ಕೆ ABCD ನೆಕ್ಸ್ಟ್ ಏನ್ ಬರ್ಬೇಕು ಅನ್ನೋದನ್ನ ಅವ್ರು ಕೇಳಿದಾರಲ್ಲೇ. ಏನ್ ಬರ್ಬೇಕು, ಏನ್ ಕೊಟ್ಟಾರ ನೋಡ್ರಿ. ಮೊದಲನೇದಾಗಿ IMHP ಐತಿ. ನೆಕ್ಸ್ಟ್ ಯಾವ್ದು ಬರ್ಬೇಕು? MPJQ ಐತಿ. ನೆಕ್ಸ್ಟ್ QSLR ಐತಿ. ಅದ್ರ ನೆಕ್ಸ್ಟ್ UVNS ಐತಿ. ಉತ್ತರ ಏನ್ ಬರ್ಬೇಕು ಅನ್ನೋದು ನೋಡಮ್ರಿ. ಇಲ್ಲಿ ನೋಡಿ, ಇಲ್ಲೇನಾಗೈತಿ? ಪ್ಲಸ್ 1 ಆಗೈತಿ. ಇದು 1 ಆಗೈತಿ, ಇದು 1 ಪ್ಲಸ್ PQRS ಆದ್ಮೇಲೆ ನೆಕ್ಸ್ಟ್ ಬರ್ಬೇಕಾಗಿದೆ ಟಿ. ನೋಡ್ರಿ, PQRST ಬರ್ಬೇಕು. ನೆಕ್ಸ್ಟ್ H ಆದ್ಮೇಲೆ ಇಲ್ಲಿ J ಬಂದೈತಿ. Hಗೂ Jಗೆ ಎಷ್ಟು ಐತೆ ಸರ್? ಒಂದು ಸಂಖ್ಯೆ ಬಿಟ್ಟ ಮೇಲೆ ಇನ್ನೊಂದು ಸಂಖ್ಯೆ ಐತಿ. +2 ಆಗೈತಿ. ಅದು +2 ಆಗೈತಿ. J ಇಂದ ಎಲ್ಲಿಗೆ ಇಲ್ಲೂ ಕೂಡ +2 ಆಗೈತಿ. +2 ಎಲ್ಲಿಂದ ಏನಿಗೆ? ಎಲ್ಲಿಂದ 1 1 2 +2 ಆಗೈತಿ. ಅಂದ್ರೆ ಎನ್ನಿಂದ +2 ಏನಾಗ್ತದ? ಎನ್ನಿಂದ +2 1 2 ಎನ್ನಿಂದ +2 ಆದ್ರೆ P ಆಗ್ತದ, P ಬರ್ತದ. ನೆಕ್ಸ್ಟ್
ಎಮ್ ಇಂದ ಪಿ ಆಗ್ಬೇಕಂದ್ರ +3 ಆಗೈತಿ ನೋಡ್ರಿ. ಇಲ್ಲಿಂದ ಎಮ್ 1 2 3 ಎಮ್ ಇಂದ 1 2 3 ಎಮ್ ಇಂದ ಪಿ ಆಗ +3 ಆಗೈತಿ. ಪಿ ಇಂದ ಎಸ್ ಆಗೈತಿ. ಪಿ ಇಂದ ಎಸ್ ಇಲ್ಲಿಂದ 1 2 3 +3 ಎಸ್ ಆಗೈತಿ. ಎಸ್ ಇಂದ ವಿ 1 2 3 ಇದು ಕೂಡ +3 ಆಗೈತಿ. ವಿ ಇಂದ ನಾವೇನ್ ಮಾಡ್ಬೇಕು ನೆಕ್ಸ್ಟ್ ಅದು ಕೂಡ +3ನೇ ಮಾಡ್ಬೇಕು. 1 2 3 ಅಂದ್ರೆ ಏನ್ ಬರುತ್ತ ಇಲ್ಲಿ ವೈ ಬರ್ತದ. ವೈ ಬರ್ತದ. ನೆಕ್ಸ್ಟ್ ನೋಡಮ್ರಿ ಲಾಸ್ಟ್ಗೆ ಏನ್ ಬರ್ತಂತ ಐ ಇರೋದು ಎಮ್ ಆಗೈತಿ. ಐ ಎಲ್ಲಿ ಐತಿ? ಐ ಇಲ್ಲಿ ಐತಿ. 1 2 3 4 4 ಡಿಫ್ರೆನ್ಸ್ ಬಂತು. +4 ಆಗೈತಿ ಅದು. ಎಮ್ ಇಂದ ಕ್ಯೂ 1 2 3 4 ಇದು ಕೂಡ 4 ಡಿಫ್ರೆನ್ಸ್ ಬಂದೈತಿ. ಕ್ಯೂ ಇಂದ ಯು 1 2 ಕ್ಯೂ ಇಲ್ಲಿ ಐತಿ. ಇಲ್ಲಿಂದ 1 2 3 4 ಕ್ಯೂ ಇಂದ ಯು ಇದು ಕೂಡ ಏನಾಗೈತಿ 4 ಡಿಫ್ರೆನ್ಸ್ ಬಂದೈತಿ. ಇಲ್ಲಿಂದ ಯು 1 2 3 4 4 ವೈ ಬರ್ಬೇಕು. ಏನ್ ಬಂದೈತಿ ಉತ್ತರ ನೋಡಮ್ರಿ. ವೈ ವೈ ಪಿ ಟಿ ವೈ ವೈ ಪಿ ಟಿ ಎಲ್ಲೈತಿ? ಇದನ್ನು ಬರಲ್ಲ, ಇದನ್ನು ಬರಲ್ಲ, ಇದನ್ನು ಬರಲ್ಲ. ಆಪ್ಷನ್ 1 ಸರಿ ಆಗೈತಿ ನೋಡಿ. ಆಪ್ಷನ್ 1 ವೈ ವೈ ಪಿ ಟಿ ಬಂದೈತಿ. ಅದೇ ಸರಿ ಆಗೈತಿ ಉತ್ತರ. ಮುಂದಿನ ಕ್ವಶನ್ಗೆ ಹೋಗ್ಬಿಡಿ. ಕ್ವಶನ್ ನಂಬರ್ 15. ಏನಾಗೈತೆ ನೋಡ್ರಿ ಇದು ಕೋಡಿಂಗ್ ಡಿಕೋಡಿಂಗ್ ಕೇಳಿದಾರೆ ಇಲ್ಲ ಕೂಡ. ಮತ್ತೆ ಎಫ್ ಎ ಸಿ ಇ ಡಿ ಇದನ್ನೇನು ಮಾಡಿದಾರ ಜಿ ಝಡ್ ಡಿ ಟಿ ಇ ಮಾಡ್ಯಾರ. ಮತ್ತೆ ಅದನ್ನೇನು ಮಾಡಿದಾರ ವಿ ಎ ಸಿ ಎ ವೈ ಇದನ್ನೇನು ಮಾಡಿದಾರೆ ಮತ್ತೆ ಇಲ್ಲಿ ಡಬ್ಲ್ಯೂ ಝಡ್ ಡಿ ಝಡ್ ಝಡ್ ಅಷ್ಟು ಡಿಕೋಡ್ ಮಾಡಿದ್ರೆ ನಾವು ಮಾಡ್ಬೇಕಾಗಿರೋದಕ್ಕಂಥದ್ದು ಯಾವುದು ಅಂತಂದ್ರ ಎಲ್ ಎ ಬಿ ಓ ಆರ್ ಲೇಬರ್. ಏನಾಗೈತೆ ನೋಡಮ್ರಿ ಇಲ್ಲಿ ಇದು ನಾವೇ ನೋಡೋಣ ಅಂತ. ಇಲ್ಲಿ ಏನಾಗೈತೆ ನೋಡಮ್ರಿ. ಮೊದಲು ಎಫ್ ಇಂದ ಜಿ ಆಗೈತಿ. ಎಫ್ ಇರೋದು ಜಿ ಆಗೈತಿ ಅಂದ್ರೆ +1 ಆಗೈತಿ. ಎ ಇರೋದು ಏನಾಗೈತಿ ಇಲ್ಲಿ ನೆಕ್ಸ್ಟ್ ಝೆಡ್ ಆಗೈತಿ. ಎ ಇರೋದು ಝೆಡ್ ಆಗೈತಿ ಅಂದ್ರೆ -1 ಆಗೈತಿ. -1. ಸಿ ಇಂದ ಡಿ ಆಗೈತಿ. ಸಿ ಇಂದ ಡಿ ಆಗೈತಿ ಅಂದ್ರೆ ಇಲ್ಲಿ +1 ಆಗೈತಿ. ಇ ಇಂದ ಮತ್ತೆ ಡಿ ಆಗೈತಿ. ಇ ಇಂದ ಡಿ ಆಗೈತಿ. ಇ ಇಂದ ಡಿ ಆಗೈತಿ ಅಂದ್ರೆ -1 ಆಗೈತಿ. ಡಿ ಇಂದ ಮತ್ತೆ ಇ ಆಗೈತಿ. ಡಿ ಇಂದ ಏನಾಗಿದೆ ಮತ್ತೆ ಇ ಆಗ್ಯದ ಅಂದ್ರೆ +1 ಆಗ್ಯದ. +1 ಇಲ್ಲಿ ಏನಾಗೈತಿ +1 -1 +1 -1 +1. ನೆಕ್ಸ್ಟ್ ಕೂಡ ಅದೇ ರೀತಿ ಫಾಲೋ ಆಗಿರುತ್ತೆ ನೋಡ್ರಿ. ಬೇಕಾದ್ರೆ ಯು ಇಂದ ವಿ ಯು ಇರೋದು ಡಬ್ಲ್ಯೂ ಆಗೈತಿ. ಯು ಇರೋದು ಡಬ್ಲ್ಯೂ ಆಗೈತಿ +1 ಆಗೈತಿ. ಎ ಇಂದ ಝಡ್ -1 ಆಗೈತಿ ಹಿಂದಕ್ಕೆ ಬಂದೈತಿ. ಸಿ ಇಂದ ಡಿ ಸಿ ಇಂದ ಡಿಗೆ +1 ಆಗೈತಿ +1. ಎ ಇಂದ ಝಡ್ -1 ಆಗೈತಿ -1. ವೈ ಇಂದ ಝಡ್ ವೈ ಇರೋದಂದ್ರೆ ನೆಕ್ಸ್ಟ್ ಝಡ್ ಆಗೈತಿ. ಇಲ್ಲಿ +1 ಬಂದೈತಿ ಅಂದ್ರ +1 -1 +1 -1 +1. ನೆಕ್ಸ್ಟ್ ಅದೇ ರೀತಿ +1 -1 +1 -1 +1 ಬರ್ಬೇಕು ನೋಡಮ್ರಿ. ಇದನ್ನ ತೆಗೆದಾಕ್ಬಿಡೋಣ ಉತ್ತರ ಬರ್ಕೊಂಬಂತ. ನಮ್ಗೆ ಯಾವ್ದು ಕೇಳಿದಾರೆ ಅವರು ಲೇಬರ್ ಕೇಳಿದಾರಲ್ಲ. ಎಲ್ ಎ ಬಿ ಓ ಆರ್ ಇದನ್ನೇನು ಮಾಡಮ್ಮ ಡಿ ಕೋಡ್ ಹೆಂಗೆ ಮಾಡಿದಾರ ಮೊದಲನೇದಾಗಿ +1 ಮಾಡಬೇಕು. -1 +1 -1 +1. ಎಲ್ಗೆ +1 ಎಲ್ಗೆ +1 ಯಾವ್ದೈತಿ ಎಮ್ ಐತಿ. +1 ಎಮ್ ಐತಿ. ಎಗೆ -1 ಝಡ್ ಐತಿ.
ಬಿಗ +1 ಬಿ +1 ಅಂತಂದ್ರೆ ಸಿ ಐತಿ ಸಿ. ಓಗ -1 ಓಗ್ -1 ಅಂದ್ರೆ ಓಗ್ -1 ಎನ್ ಐತಿ. ಆರ್ +1 ಆರ್ಗ +1 ಅಂದ್ರೆ ಯಾವ್ದೈತಿ ಎಸ್ ಐತಿ. ಯಾವ್ದು ಬರುತ್ತೆ ನೋಡ್ರಿ MZCNS. ಎಂ ಬಿ ಐತಿ ಇಲ್ಲಿನೂ ಆಗಲ್ಲ, ಎಂ ಬಿ ಐತಿ, ಎಂ ಏನ ಇದಾಗುತ್ತಾ MZCNS ಇಲ್ಲ ಐತಿ ನೋಡ್ರಿ. ಆಪ್ಷನ್ 1ದಾಗ ಐತಿ, ಆಪ್ಷನ್ 1 ಸರಿಯಾಗೈತಿ. ಮುಂದಿನ ಕ್ವಶನ್ಗೆ ಹೋಗ್ರಿ, ಹೋಗಿ ಬಿಡಮ್ರಿ. 16ನೇ ಕ್ವಶನ್ ನೋಡ್ರಿ. ಸಿಂಪ್ಲಿಫಿಕೇಶನ್. ಭಾಗಾಕಾರ ನೋಡ್ರಿ. ಮೊದಲು ಭಾಗಾಕಾರ ಕರೆಕ್ಟ್ ಆಗಿತ್ತು ಅಂತಂದ್ರೆ ಭಾಗಾಕಾರ ಟಚ್ ಮಾಡಕ್ ಹೋಗ್ಬಿಡ್ರಿ. ಅದೇನೋ ಭಾಗ ಆಗಿಲ್ಲ ಅಂದ್ರೆ ಮೊದಲು ಭಾಗಾಕಾರ ಚೇಂಜ್ ಮಾಡ್ಬಿಡ್ರಿ. 13 ಮಗ್ಗಿಲಿ 277 ಐತೆ. ಐತೆ. ನೋಡಮ್ರ, ಮೊದಲನೇದಾಗಿ ನಾನು ಈ ಆಪ್ಷನ್ ನೋಡ್ತೀನಿ. 1ನೇ ಆಪ್ಷನ್ ಪ್ಲಸ್ ಮತ್ತೆ ಇಂಟು ಚೇಂಜ್ ಮಾಡ್ತೀನಿ. 247 /13 ಪ್ಲಸ್ ಇರೋ ಜಾಗಕ್ಕೆ ಇಂಟು ಹಾಕ್ತೀನಿ. 16 ಇಂಟು ಇರೋ ಜಾಗಕ್ಕೆ ನಾನು ಪ್ಲಸ್ ಹಾಕ್ತೀನಿ. 3 - 148 = 119. 13 ಮಗ್ಯಾಗ 279 ಐತೆ. 13 ಒಂದ್ಲೆ 13, 13 ಒಂದ್ಲೆ 13. 13 ಇರಲ್ಲ ಅಂತಂದ್ರೆ ಜಾಸ್ತಿ ಹೋಗುತ್ತಾ. ನಿಮ್ಗೆ ಬೇಕಾದ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ. 13 100 200 ಅಲ್ಲ, 247 ಇಲ್ಲೇ ಮಾಡೋಣ, ಆಮೇಲೆ ಅಳಿಸಿದ್ರೆ ಆಯ್ತು. 13 ಒಂದ್ಲೆ 13 ಎಷ್ಟು ಉಳಿತದ? 117. 117 ಎಷ್ಟರ ಮಗ್ಗೆಲಿ ಐತೆ? 13 9 117. 13 19 ಬರ್ತದ. ಹಿಂಗೂ ಬರ್ಲಿ ಅಂತಂದ್ರ ಏನ್ ಮಾಡ್ರಿ, 13 × 19 ಮಾಡ್ರಿ. ಮಗ್ಗಿ ಬರ್ಲಾರ್ದವ್ರು ಮಾತ್ರ, ಮಗ್ಗಿ ಬಂದ್ರೆ ಹಂಗೆ ಮಾಡ್ಬೋದು, ಮಗ್ಗಿ ಬರ್ಲಾರ್ದವ್ರು ಮಾತ್ರ ಹಿಂಗೆ ಮಾಡ್ರಿ, ಟ್ರೈ ಮಾಡ್ರಿ. ಅಂದ್ರೆ ಸ್ಪೀಡ್ ಮಾಡ್ಬೇಕಾಗ್ತದೆ ನೀವು. 9 3 27 ಕೈ 7 ಕೈಲ 2 9 1 9 11 117 ಆಯ್ತು. 1 3 3 1 1 1 ಎಷ್ಟಾಗುತ್ತೆ ನೋಡ್ರಿ? 247 ಬಂತ. ಇಲ್ಲೂ ಕೂಡ 247 ಭಾಗ ಆಗೈತೆ. ಅಂದ್ರೆ ಎಷ್ಟಾಗತ್ತ? ಇದು 19 ಆಗುತ್ತಾ? 13 19 247 ಇಂಟು 16 ಪ್ಲಸ್ 3 ಮೈನಸ್ 148 = 119. 19 × 16 ಮಾಡಿದ್ರೆ ಜಾಸ್ತಿ ಆಗೋಗುತ್ತಾ. ಅದಕ್ಕೆ 3ನ ಕೂಡಿಸಿ ಮೈನಸ್ 148 ಮಾಡಿದ್ರು ಕೂಡ ಅದೇನಾಗುತ್ತಾ 119 ಬರೋದಿಲ್ಲ. ಹಾಗಾಗಿ ಇದು 1ನೇ ಆಪ್ಷನ್ ತೆಗೆದಾಕ್ಬಿಡ್ತೀನಿ. 2ನೇ ಆಪ್ಷನ್ ನೋಡಮ್ರಿ. 247 / 13 ಪ್ಲಸ್ ಇರೋ ಜಾಗಕ್ಕೆ ನಾನು ಮೈನಸ್ ಹಾಕ್ತೀನಿ. ಪ್ಲಸ್ ಇರೋ ಜಾಗಕ್ಕೆ ಮೈನಸ್ ಹಾಕಿ 16 ಇಂಟು 3 ಮೈನಸ್ ಇರೋ ಜಾಗಕ್ಕೆ ನಾನು ಪ್ಲಸ್ ಹಾಕ್ತೀನಿ. ಪ್ಲಸ್ 148 119 13 ಒಂದ್ಲೆ 13 19 ಇವಾಗ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಹೆಂಗಂತ. 19 - 16 ಇಂಟು 3 ಪ್ಲಸ್ 148 ಮೈನಸ್ 119 19 16 3 ಎಷ್ಟಾಗುತ್ತೆ ನೋಡ್ರಿ? 16 3 48 ಪ್ಲಸ್ 148 119. ಈ 148ನ ಈ ಕಡೆ ತೊಗೊಂಬರ್ರಿ. 19 ಪ್ಲಸ್ 148 ಮೈನಸ್ 48 119 ಬರಬೇಕು. 19 ಮತ್ತೆ 148ನ ಕೂಡಿಸ್ರಿ. 167 ಆಗ್ತದ. 167 ಮೈನಸ್ 48 ಮಾಡಿದ್ರೆ 119 ಬರಬೇಕು. 167 148 ಕಳೆದ್ರೆ 119 ಬರ್ತದೆ. 119 ಬರ್ತದೆ. ಬೇಕಾದ್ರೆ ನೋಡ್ರಿ,
167ರಲ್ಲಿ ಎಷ್ಟು ಕಳಿಬೇಕು? 48ನ ಕಳಿಬೇಕು. ಇದು 17 ಆಗ್ತದ. 17ರದಾಗ 8 ಕಳೆದ್ರೆ 9 ಬರ್ತದ. 5ರದಾಗ 1 ಕಳೆದ್ರೆ 1 119 ನೋಡ್ರಿ. ಕ್ವಶನ್ ನಂಬರ್ 17 ಟ್ರಯಾಂಗಲ್ ಮಾಡ್ರಿ. ಎಷ್ಟು ಟ್ರಯಾಂಗಲ್ ಇದಾವಂತ ಕಂಡಿಡಿದ ಅಷ್ಟೇ. ಲಾಸ್ಟ್ ಕ್ವಶನ್ ಪೇಪರ್ನೆಲ್ಲ ನೋಡಿದಿರಿ ಇದನ್ನ. ನೋಡಂದ್ರೆ ಎಷ್ಟು ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್, ಕೊಟ್ಟಿರ್ತಕ್ಕಂಥ ಪಿಕ್ಚರ್ದಾಗ ಎಷ್ಟು ತ್ರಿಭುಜಗಳಿದಾವೆ ಅಂತ ಅನ್ನೋದು ನೋಡಬೇಕು. ಇಲ್ಲಿ ಒಂದು ತ್ರಿಭುಜ ಐತೆ, ಕಾಣಿಸೋ ಕಲರ್ ಯಾವ್ದು? ಬ್ಲ್ಯಾಕೆ ಕಾಣಿಸ್ತದ, ಎಲ್ಲ ತಗೊಂತೀನಿ. ಇಲ್ಲಿ ಒಂದು ಕಾಣಿಸ್ತದ, ಇದು ಕೂಡ ಕಾಣಿಸ್ತಿಲ್ಲ, ಬ್ಲ್ಯಾಕೆ ತಗೊಂತೀನಿ. ಇಲ್ಲಿ ಒಂದು ಟ್ರಯಾಂಗಲ್ ಐತೆ. ನೆಕ್ಸ್ಟ್ ಇಲ್ಲಿ 2 ಆಗ್ತದ, 3 4 5. ನೆಕ್ಸ್ಟ್ ಇಲ್ಲಿ 6 7 ಇದಿಷ್ಟು ಸೇರಿಸಿ ಐತೆ ನೋಡ್ರಿ, ಇದಿಷ್ಟು ಸೇರಿಸಿ 8 ಇಲ್ಲಿ ಐತೆ ನೋಡ್ರಿ, ಇದಿಷ್ಟು ದುಡ್ಡು ಸೇರಿಸಿದ್ರೆ 8 ಆಗ್ತದ. ಇಲ್ಲಿ 9 10 11 12 13 ಇದಿಷ್ಟು ಸೇರಿಸಿದ್ರೆ 14 15 16 17 ಇಲ್ಲಿ 18 19 ಇದು ಒಂದು ದೊಡ್ಡದು 20. ಇನ್ನೊಂದೆಲ್ಲೋಯ್ತು? 20 ಇಲ್ಲೈತೆ ನೋಡ್ರಿ, ಇದೊಂದು ಬಿಟ್ಟಿದ್ದೀನಿ. 21ಕ್ಕಿಂತ ಯಾವ್ದಾದ್ರು ದೊಡ್ಡ ಆಪ್ಷನ್ ಐತಾ? 21ಕ್ಕಿಂತ ದೊಡ್ಡದು ಯಾವುದಿಲ್ಲ ನೋಡ್ರಿ, 21 ಸರಿ ಐತೆ ಉತ್ತರ. ಹದಿನೆಂಟನೇ ಕ್ವಶನ್ ಮಿರರ್ ಇಮೇಜ್ ಕೇಳಿದಾರ. ಇಲ್ಲಿ ನೋಡ್ರಿ, ಈ ಕಡೆಯಿಂದ ಮಾಡ್ಬೇಕು. ಮಿರರ್ ಇಮೇಜ್ ಕೊಟ್ಟಾಗ ಆ ಕಡೆಯಿಂದ ಮಾಡ್ಬೇಕು, ಇಲ್ಲಿಂದ ಮಾಡ್ಬೇಕು. ಅಂದ್ರೆ ಇವಕ್ಕೆಲ್ಲ ಉಲ್ಟಾಗಿರ್ಬೇಕು. ಇಲ್ಲಿ ಬರೆಯೋದೇ ಬೇಕಾಗಿಲ್ಲ. ಇಲ್ಲಿ ಯಾವ್ದಿರುತ್ತೆ ನೋಡ್ರಿ, ಅದನ್ನ ರಿಮೂವ್ ಮಾಡ್ಕೊಂತ ಬಂದ್ಬಿಡಮ್ಮ ಅಂತ. ಮೊದಲಿನಿಂದ ಈ ಐತಿಲ್ಲ, ಈ ಹಿಂಗಿರ್ಬೇಕು, ಹಿಂಗಿರೋದ್ರ ಎಲ್ಲ ಕಡೆ ಸೇಮ್ ಐತಿ, ಇಲ್ಲಿ ಇಲ್ಲ ನೋಡ್ರಿ, ಇಲ್ಲಿ ಕೆ ಐತಿ. ಆಪ್ಷನ್ 4 ತೆಗೆದಾಕ್ಬಿಡಮ್ಮ. ನೆಕ್ಸ್ಟ್ ಪಿ ಇರೋದನ್ನ ಇಲ್ಲಿ ಈ ತರ ಉಲ್ಟಾ ಪಿ ಬರ್ಬೇಕು ನೋಡ್ರಿ. ಉಲ್ಟಾ ಪಿ ಇದು ಸೀದಾ ಬಂದೈತಿ, ಹಿಂಗ್ ಬಂದೈತಿ, ಇದನ್ನ ತೆಗೆದಾಕ್ಬಿಡಮ್ಮ. ಇದು ಬಿ ಬಂದೈತಿ, ಇದು ಬಿ ಬಂದ್ರೆ ಇದನ್ನ ತೆಗೆದಾಕ್ಬಿಡಮ್ಮ. ಇಲ್ಲಿ ಉಲ್ಟಾ ಪಿ ಬಂದೈತಿ ನೋಡ್ರಿ, ಇದನ್ನು ತಪ್ಪು. ಆಪ್ಷನ್ 4 3 2 ಇವು 3 ತಪ್ಪಾದ್ಮೇಲೆ ಆಪ್ಷನ್ ಉಳಿದಿರೋದು ಒಂದೇ, ಆಪ್ಷನ್ 1 ಸರಿನೇ ಆಗಿರ್ತದೆ ಅಷ್ಟೇ. ಇದನ್ನ ನೋಡ್ರಿ, select the figure from among the given options that can replace the question mark in the following series. ಈ ಕೊಟ್ಟಿರ್ತಕ್ಕಂಥ ಸೀರೀಸ್ ಅಲ್ಲಿ 5th ಬಾಕ್ಸ್ ಅಲ್ಲಿ ಕ್ವಶನ್ ಮಾರ್ಕ್ ನ ಕೊಟ್ಟಿದಾರ. ಆ ಕ್ವಶನ್ ಮಾರ್ಕ್ ಅಲ್ಲಿ ಯಾವ ತರ ಫಿಗರ್ ಬರ್ಬೇಕು ಅನ್ನೋದನ್ನ 4 ಆಪ್ಷನ್ ಐತೆ. ಆ 4ರಲ್ಲಿ ಯಾವ್ದು ಬರ್ಬೇಕು ಅನ್ನೋದನ್ನ ನೋಡ್ಬೇಕು. ನಾವೇ ಹಾಕಿಬಿಡೋಣ ಬರ್ರಿ. ನೋಡ್ರಿ, ಇದು ಮೊದಲನೇದಾಗಿ ಇದ್ರ ಬಾಯಿ ಐತಲ್ಲ, ಬಾಯಿ ನೋಡಂಬ್ರಂತ. ಇದು ಈ ತರ ಇರೋದನ್ನ ಏನಾಗೈತಿ, ಈಗ ಮೇಲ್ಗಡೆ ಮುಖ ಮಾಡೈತೆ, ಮ್ಯಾಗ ಮುಖ ಮಾಡೋದು, ಈ ಕಡೆ ಲೆಫ್ಟ್ ಎಡಕ್ ಮುಖ ಮಾಡೈತಿ. ಎಡಕ್ಕಿದ್ದು ಫಸ್ಟ್ ಇಲ್ಲಿ ಐತಿ, ಇಲ್ಲಿಂದ ಈ ಕಡೆ ಮುಖ ಮಾಡೈತಿ. ಈ ಕಡೆ ಆದ್ಮೇಲೆ ಇಲ್ಲಿ ಮತ್ತೆ ಕೆಳಗೆ ಬಂದೈತಿ, ಕೆಳಗಾದ್ಮೇಲೆ ಮತ್ತೆ ಈ ಕಡೆ ಬಂದೈತಿ, ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಈ ಕಡೆ ಬಂದೈತಿ. ಅಂದ್ರ 1 2 3 4 ಹಿಂಗ್ ಬಂದೈತಿ. ಹಿಂಗ್ ಸುತ್ತಾರಕೈತೈತಿ. ಅಂದ್ರೆ ನೆಕ್ಸ್ಟ್ ಇಲ್ಲಿಂದ ಹಿಂಗೆ ಹೋಗ್ಬೇಕಿಲ್ಲ, ಹಿಂಗೆ ಹೋಗ್ಬೇಕಂತಂದ್ರ ಇಲ್ಲಿ 1ನೇದ್ರಲ್ಲಿ ಹೆಂಗೈತಿ ನೋಡ್ರಿ, ಹಂಗೆ ಬರ್ತದೆ ಇದನ್ನು. ನೆಕ್ಸ್ಟ್
ಕಣ್ಣುಗಳು ನೋಡಂದ್ರೆ ಕಣ್ಣುಗಳು ಹೆಂಗಿದಾವಂತ, ಕಣ್ಣುಗಳು ಇಲ್ಲಿ ಕೆಳಗೆ ನೋಡಕೈತಾವ. ಇಲ್ಲಿ ಕೆಳಗೆ ಬಣ್ಣ ತುಂಬ್ಯಾರ ಕಣ್ಣುಗಳಿಗೆ. ಅದಾದ ನಂತರ ಕೆಳಗೆ ತಳಗ್ ನೋಡಕೈತಾವ. ತಳಗಾದ್ಮೇಲೆ ಈ ಕಡೆ ಎಡಕ್ಕ ಈ ಕಡೆ ನೋಡಕೈತಾವ. ಎಡಕ್ಕಾದ್ಮೇಲೆ ಮತ್ತೆ ಮ್ಯಾಗ ನೋಡಕೈತಾವ ನೋಡ್ರಿ, ಮ್ಯಾಗ ಇದಾವ. ಮ್ಯಾಗ ಆದ್ಮೇಲೆ ಮತ್ತೆ ಈ ಕಡೆ ಬಲಕ್ ನೋಡಕೈತಾವ. ಅಂದ್ರ ಹಿಂಗ್ ಬಂದು ತಳಗ್ ಬಂದು ಎಡಕ್ ಬಂದು ಮ್ಯಾಕ್ ಹೋಗಿ ಮತ್ತೆ ಬಲಕ್ ಹೊಂಟಾವ. ಮತ್ತೆ ಬಲಕ್ಲಿದ್ದ ನಾವು ಏನಾಗ್ಬೇಕೀಗ ಮತ್ತೆ ತಳಗ ಬರ್ಬೇಕು. ತಳಗಂತಂದ್ರ ಹೆಂಗ್ ಬರ್ಬೇಕು, ಇಲ್ಲಿ ಬಂದ ನೋಡ್ರಿ, ಹಿಂಗೆ ಬರ್ಬೇಕು ನೋಡ್ರಿ, ಸೇಮ್ ಹಂಗೆ ಬರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಉಳಿದಿರೋದ ಇಲ್ಲೈತಿ ನೋಡ್ರಿ. ಇವು ನೋಡ್ರಿ ಕೆಳಗ್ ಮುಖ ಮಾಡ್ಯಾವ ಎರಡು ಕೆಳಗ್ ಮಾಡ್ಯಾವಿಲ್ಲ. ಹಿಂಗ್ ಕೆಳಗ್ ಮಾಡ್ರವ ಮತ್ತೆ ಮ್ಯಾಲ್ ಮುಖ ಮಾಡ್ಯಾವಲ್ಲ, ಮ್ಯಾಲ್ ಮುಖ ಮಾಡ್ಯಾವ ಹಿಂಗ. ಆಮೇಲೆ ನೆಕ್ಸ್ಟ್ ಪಿಕ್ಚರ್ದಾಗ ಹಿಂಗ್ ತಳಗ್ ಮುಖ ಮಾಡ್ಯಾವ. ಮತ್ತೆ ನೆಕ್ಸ್ಟ್ ಪಿಕ್ಚರ್ದಾಗ ಮ್ಯಾಗ ಒಂದ್ಸಲ, ಅದ್ರ ನೆಕ್ಸ್ಟ್ದಾಗ ತಳಗ. ಇಲ್ಲೇನಾಗ್ಯಾವ, ಮ್ಯಾಗ ಒಂದ್ಸಲ ತಳಗ ಒಂದ್ಸಲ, ಮ್ಯಾಗ ಒಂದ್ಸಲ ತಳಗ ಒಂದ್ಸಲ. ಇಲ್ಲಿ ಮ್ಯಾಗ ಆಗ್ಯದ, ಆಮೇಲೆ ಇಲ್ಲಿ ತಳಗಾಗ್ಯದ, ಇಲ್ಲಿ ಮ್ಯಾಗ ಆಗ್ಯದ, ಇಲ್ಲಿ ತಳಗಾಗ್ಯದ, ಮತ್ತೆ ಇಲ್ಲಿ ಮ್ಯಾಗ ಆಗ್ಯದ, ಇಲ್ಲಿ ತಳಗಾಗ್ಯದ, ಮತ್ತೆ ಇಲ್ಲಿ ನೆಕ್ಸ್ಟ್ ಅನ್ಬೇಕು, ಇಲ್ಲಿ ಮ್ಯಾಗ ಆಗ್ಬೇಕು. ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಪಿಕ್ಚರ್ ನಂಬರ್ 1ದಾಗ ಐತಲ್ಲ, ಈ 1ನೇ ಪಿಕ್ಚರ್ದಾಗ ಇದ್ದಂಗ ಸೇಮ್ ಬರ್ಬೇಕು, ಅದೇ ತರನ ಬರ್ಬೇಕು. ಈ ತರದ ಪಿಕ್ಚರ್ ಐತಿ ನೋಡ್ರಿ. ಇದು ಕಣ್ಣು ಈ ಕಡೆ ಹೋಗ್ಯಾವ, ಕಣ್ಣು ಈ ಕಡೆ ಹೋಗಿ ತೆಗೆದಾಕ್ಬಿಡಮ್. ಕಣ್ಣು ಇದು ನೋಡ್ರಿ, ಕಣ್ಣು ಮ್ಯಾಗ ಹೋಗಿ ಇದನ್ನ ತೆಗೆದಾಕ್ಬಿಡಮ್ರಿ. ಇದು ಕಣ್ಣು ಕೆಳಗ್ ಬಂದದ, ಮತ್ತೆ ಇದು ಉಲ್ಟಾ ಬಂದೈತಿ ನೋಡ್ರಿ, ಇದು ಉಲ್ಟಾ ಬಂದೈತಿ, ಮತ್ತೆ ಇದನ್ನು ಕೂಡ ಉಲ್ಟಾ ಬಂದೈತಿ, ತೆಗೆದಾಕೊಂಡ್ಬಿಡುತ್ತ. ಆಪ್ಷನ್ 1ದಾಗ ಐತಿ ನೋಡ್ರಿ, ಆಪ್ಷನ್ 1 ಸರಿ ಐತಿ ನೋಡ್ರಿ ಉತ್ತರ. ಸೇಮ್ ಹೆಂಗಿರ್ಬೇಕು, ಇದನ್ನು ಕೂಡ ಮ್ಯಾಗ ಐತಿ, ಕಣ್ಣು ಕೆಳಗ ಹಾಕೈತಿ, ಇದನ್ನು ಕೂಡ ಸೇಮ್ ಹಿಂಗೆ ಐತಿ. ಆಪ್ಷನ್ 1 ಸರಿ ಐತಿ ಉತ್ತರ. ಇದನ್ನ ಮಾಡ್ರಿ. ಮಾಡಿಬಿಡ್ರಿ ನೋಡಮ್. ನಾನು ABCD ಹಾಕೊಳ್ಳೋಷ್ಟಲ್ಲಿ ಮಾಡ್ರಿ ನೋಡಮ್. ಏನೈತೆ ನೋಡಮ್ರಿ. In a certain code language, FIVE is written as 12184410 and FOUR is written as 12304236. How will THREE be written in that language ಅಂತ ಕೊಟ್ಟಿದಾರ ನೋಡಮ್ರಿ. ಅವ್ರು ಯಾವ ರೀತಿ ಡಿಕೋಡ್ ಮಾಡ್ಯಾರಂತ ನೋಡಮ್ರಿ. ಅದೇ ರೀತಿ ನಾವು ಕೂಡ ಡಿಕೋಡ್ ಮಾಡ್ಬೇಕಾಗ್ತದ. FIVE ಇದನ್ನ ಯಾವ ರೀತಿ ಡಿಕೋಡ್ ಮಾಡಿರ್ತಾರ ಅದೇ ರೀತಿ FOUR ನ ಅದೇ ರೀತಿ ಡಿಕೋಡ್ ಮಾಡಿರ್ತಾರೆ. ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು THREE ಮಾಡಮ್ರಿ. ಈ ಎಫ್ ಇರೋದನ್ನು ಏನಾಗೈತೆ 12 ಮಾಡಿದಾರೆ. ಇಲ್ಲಿ ಎಫ್ ಎಷ್ಟೈತೆ 6 ಐತಿ. ಅಂದ್ರೆ 6 ಇರೋದನ್ನ 6 × 2 6 2 12 ಮಾಡಿದಾರ. 12 ಹಾಕಮಂತ. ಐ ಎಲ್ಲೈತಿ ನೋಡ್ರಿ, ಐ 9 ಐತಿ. 9 2 18 9 2 18 ಹಾಕಿದಾರ. ನೆಕ್ಸ್ಟ್ ವಿ ಎಲ್ಲೈತಿ, ವಿ 22
22 ಎರಡ್ಲೆ 44, 22 ಎರಡ್ಲೆ 44. ಈ 44ನ್ನ ವಿಗೆ 44 ಹಾಕಿದಾರ. ಈ ಎಷ್ಟು, ಈ 5 ಐತೆ, 5 ಎರಡ್ಲೆ 10, ಆ 10ನ್ನ ಇಲ್ಲಿ ಹಾಕಿದಾರೆ ನೋಡಿ. ಸೇಮ್ ಬಂದೈತೆ. ಅಂದ್ರೆ ಆ ಲೆಟ್ರ್ ನಂಬರ್ ಎಷ್ಟು ಇರುತ್ತೆ ನೋಡ್ರಿ, ಆ ಲೆಟ್ರ್ ಎಷ್ಟನೇ ಸ್ಥಾನದಲ್ಲಿ ಇರುತ್ತ ಅದು ಆ ಸ್ಥಾನದನ್ನ ಏನ್ ಮಾಡ್ಯಾರ, ಇಂಟು 2 ಮಾಡಿದಾರೆ. ಇಂಟು 2 ಮಾಡ್ಯಾರ. ನೋಡಂದ್ರೆ ಎಫ್ ಎಷ್ಟೈತೆ ನೋಡ್ರಿ. ನೆಕ್ಸ್ಟ್ ಎಫ್ ಎಷ್ಟೈತೆ ನೋಡ್ರಿ, ಎಫ್ 6 ಐತಿ. 6 ಎರಡ್ಲೆ 12 ಮಾಡ್ಯಾರ ನೋಡ್ರಿ. ಮತ್ತೆ ಇಲ್ಲಿ ಓ ಎಷ್ಟೈತಿ, ಓ 15 ಐತಿ. ಓ 15 ಐತಿ. 15 ಎರಡ್ಲೆ 12 ಆದ್ಮೇಲೆ 15 ಎರಡ್ಲೆ 30 ಮಾಡ್ಯಾರ. ಯು ಎಷ್ಟೈತಿ ನೋಡ್ರಿ, ಯು 21 ಐತಿ. 21 ಎರಡ್ಲೆ 42, ಇಲ್ಲಿ 42 ಮಾಡ್ಯಾರ. ಆರ್ ಎಷ್ಟೈತಿ, ಆರ್ 18 ಐತಿ. ಆರ್ 18 ಐತಿ. 18 1 18, 18 ಎರಡ್ಲೆ 36 ಬರುತ್ತ. 36 ಮಾಡ್ಯಾರ ನೋಡ್ರಿ ಇಲ್ಲಿ. ನೋಡಂಬ್ರಿ ಅದೇ ರೀತಿ ಡಿಕೋಡ್ ಮಾಡಂಬ್ರಿ. ಅದನ್ನು ಅದೇ ರೀತಿ ಡಿಕೋಡ್ ಮಾಡಂಬ್ರಿ. ಟಿ 20 ಐತಿ. 22 40, 40 ಎಲ್ಲೈತಿ ಫಸ್ಟ್ನೇದಾಗಿ, ಎಲ್ಲೂ ಇಲ್ಲ, ಎಲ್ಲನೂ 40 ಇದಾವ, ಬಿಟ್ಬಿಡಂಬ್ರಿ. ಎಚ್ ಎಷ್ಟೈತಿ, ಎಚ್ 8 ಐತಿ. 8 ಎರಡ್ಲೆ 16, 8 ಎರಡ್ಲೆ 16. ನೆಕ್ಸ್ಟ್ ಆರ್ 18, 18 ಎರಡ್ಲೆ 36, 36. ನೋಡಂಬ್ರಿ 40 16 36, 40 16 36 ಎಲ್ಲ ಕಡೆನೂ ಏನೈತೆ, ಎಲ್ಲಾ ಕಡೆನೂ 40 16 36 ಐತಿ. ಉಳಿದಿರೋದಂದೆ ಈ 2 ಉಳ್ದವ. ಈ 5 ಐತಿ. 5 ಎರಡ್ಲೆ 10, ಅಂದ್ರ 10 10 ಎರಡು ಕೂಡ 5 5 ಇರೋದ್ರಿಂದ ಇದನ್ನು 10 ಮಾಡ್ತೀನಿ, ಅದನ್ನು 10 ಮಾಡ್ತೀನಿ. 5 ಎರಡ್ಲೆ 10, 5 ಎರಡ್ಲೆ 10, 40 16 36 10 10. ನೋಡ್ರಿ 40 16 36 10 10. ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿ ಆಗತ್ತೆ, ಮತ್ತೆ ಯಾವುದು ಇಲ್ಲ ಅಲ್ಲಿ. ಇದನ್ನ ನೋಡ ಮಾಡ್ರಿ. ಏನಿಲ್ಲ, ಇದು ಆಟ್ ನೋಡ್ರಿ. ಫಸ್ಟ್ ಆಟ್ ಎಲ್ಲ ಕಡೆನೂ ಸೇಮ್ ಐತಾ. ಸೇಮ್ ಇದ್ರೆ ಯಾವ್ದು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಯಾವ್ದು ಉಲ್ಟಾ ಪಲ್ಟಾ ಕಾಣ್ತದ ನೋಡಿ ಅದನ್ನ ಮಾತ್ರ ವೇರಿಯೇಷನ್ ಮಾಡ್ರಿ ಅಲ್ಲಿ. ಇದು ಕೂಡ 4 4 ಐತಲ್ಲ, ನೆಕ್ಸ್ಟ್ 4 ಬರ್ಬೇಕಾ. 4 ಎಲ್ಲ ಕಡೆನೂ ಸೇಮ್ ಐತಾ, ಎಲ್ಲ ಕಡೆನೂ ಸೇಮ್ ಐತಿ. ನೆಕ್ಸ್ಟ್ 7 ಐತೆ. ಈ 7 ಹೆಂಗ್ ಬರ್ಬೇಕಂದ್ರ, ಈ 7 ಹಿಂಗ್ ಬರ್ಬೇಕು ನೋಡಿ. ಹೆಂಗ್ ಬರ್ಬೇಕಂದ್ರ ಈ 7 ಹಿಂಗ್ ಬರ್ಬೇಕು. ಆ ರೀತಿ 7 ಇದು ಕೂಡ ಬಂದೈತಿ. ಇದು ಬಂದಿಲ್ಲ ನೋಡ್ರಿ, ಇದು ಈ ತರ ಬಂದೈತಿ. ಇದು ಅದು ಹೆಂಗೈತೆ ಹಂಗೆ ಬಂದೈತಿ. ಆಪ್ಷನ್ 2 ಐತಲ್ಲ, ಆಪ್ಷನ್ 2 ತೆಗೆದಾಕ್ಬಿಡೋಣ ಅಂತ. ನೆಕ್ಸ್ಟ್ ಡಬ್ಲ್ಯೂ ಎಲ್ಲ ಕಡೆನೂ ಸೇಮ್ ಬಂದೈತಿ, ಸೇಮ್ ಹಾಕಮಂತ. ಆರ್ ಹೆಂಗ್ ಬರ್ಬೇಕು, 6 ಈ ತರ ಬರ್ಬೇಕು ನೋಡ್ರಿ, ಈ ತರ ಬರ್ಬೇಕು. ಉಲ್ಟಾ 6 ಬರ್ಬೇಕು. ಎಲ್ಲಾನು ಏನ್ ಮಾಡವ, ಉಲ್ಟಾ 6 ಬಂದವ. ಉಳಿದಿರೋದ್ರಿಂದ ಹೆಚ್ಚು ಬಂದವ. ಹೆಚ್ಚು ಹಿಂಗ್ ಬರ್ಬೇಕು, ಹೆಚ್ಚು ಹಿಂಗ್ ಬರ್ಬೇಕು, ಸ್ಟ್ರೈಟ್ ಇರ್ಬೇಕು. ಸ್ಟ್ರೈಟ್ ಬಂದು ಹಿಂಗ್ ಇರ್ಬೇಕು. ಇದು ಕೂಡ ಹೆಚ್ಚು ಸ್ಟ್ರೈಟ್ ಆಗಿ ಹೆಂಗೈತೆ ಹಂಗೆ ಬಂದೈತಿ. ಇದು ಹೆಚ್ಚು ಉಲ್ಟಾ ಬಂದೈತಿ. ಇದು ಅಂದ್ರೆ ಆಪ್ಷನ್ 1 ಸರಿ ಆಗೈತಿ ನೋಡ್ರಿ. ಆಪ್ಷನ್ 1 ಸರಿ, 21ನೇದು. ಇದ್ರಲ್ಲಿ ಯಾವ್ದು ಇನ್ಕರೆಕ್ಟ್ ಆಗೈತೆ ಅಂತ ನೋಡ್ಬೇಕು. ಯಾವ್ದು ಇನ್ಕರೆಕ್ಟ್ ಆಗೈತೆ ತೆಗೆದಾಕ್ಬಿಡಂಗಿಲ್ಲ ಅಂತ. YCGIMQ ನೋಡಂಬ್ರೆ.
ವೈ ಇಂದ ಸಿ ಆಗೈತೆ ಅಂತಂದ್ರೆ ವೈ ಇಂದ ಸಿ ಆಗೈತೆ ಅಂದ್ರೆ 1 2 3 4 ಈ ಕಡೆ ನೋಡಂದ್ರೆ ವೈ ಇಂದ ಸಿ ಅಂತಂದ್ರೆ 1 2 3 4 ಪ್ಲಸ್ 4 ಆಗೈತೆ, ಇದು ಪ್ಲಸ್ 4 ಆಗಿದೆ. ಸಿ ಇಂದ ಜಿ ಆಗೈತೆ ಅಂದ್ರೆ 1 2 3 4 ಅಂದ್ರೆ ಇದೇನಾಗೈತೆ ಪ್ಲಸ್ 4 ಆಗೈತೆ. ನೆಕ್ಸ್ಟ್ ಐ ಇಂದ ಎಂ ನೋಡಂಬ್ರಿ, ಐ ಇಂದ 1 2 3 4 ಪ್ಲಸ್ 4 ಆಗೈತೆ ಇದನ್ನು. ನೆಕ್ಸ್ಟ್ ಎಂ ಇಂದ ಕ್ಯೂ 1 2 3 4 ಇದನ್ನು ಆಗೈತೆ ಪ್ಲಸ್ 4 ಆಗೈತೆ. ಎಸ್ ಇಂದ ವಿ ನೋಡಂಬ್ರಿ, ನೆಕ್ಸ್ಟ್ ಎಸ್ ಇಂದ ವಿ ಇಲ್ಲಿಂದ 1 2 3 4 ಇಲ್ಲಿ ನೋಡ್ರಿ ಎಸ್ ಇಂದ ವಿ ಆಗ್ಬೇಕಂದ್ರೆ ಪ್ಲಸ್ 3 ಆಗೈತಿ ಇಲ್ಲಿ. ಆದ್ರೆ ಎಸ್ ಇಂದ ಡಬ್ಲ್ಯೂ ಆಗ್ಬೇಕಂದ್ರೆ ಪ್ಲಸ್ 4 ಆಗ್ಬೇಕು. ಪ್ಲಸ್ 4 ಆಗ್ಬೇಕಂದ್ರೆ ಡಬ್ಲ್ಯೂ ಬರ್ಬೇಕಾಗಿತ್ತು, ಆದ್ರೆ ಇಲ್ಲಿ ವಿ ಬಂದೈತಿ, ಇದು ಪ್ಲಸ್ 3 ಆಗೈತಿ. ನೆಕ್ಸ್ಟ್ ವಿ ಇಂದ ಜಿ ಅಂತಂದ್ರ ಇಲ್ಲಿಂದ 1 2 3 4 5 6 7 8 ಜಾಸ್ತಿ ದೂರ ಆಗ್ತದೆ ಇದು ನೋಡಮ್ರಿ ಅಂತ. ನೆಕ್ಸ್ಟ್ ಸಿ ಇಂದ ಜಿ 1 2 3 4 ಪ್ಲಸ್ 4 ಆಗೈತಿ ಇದು. ಜಿ ಇಂದಕ್ಕೆ 1 2 3 4 ಇದು ಕೂಡ ಏನಾಗೈತೆ ಪ್ಲಸ್ 4 ಆಗೈತೆ. ಎಂ ಇಂದ ಕ್ಯೂ ನೋಡಮ್ರಿ, ಎಂ ಇಂದ ಕ್ಯೂ ಅಂದ್ರ 1 2 3 4 ಪ್ಲಸ್ 4 ಆಗೈತಿ. ಕ್ಯೂ ಇಂದ ಯು 1 2 3 4 ಇದು ಕೂಡ ಏನಾಗೈತೆ ಪ್ಲಸ್ 4 ಆಗೈತೆ. ಇವೆಲ್ಲ ಏನಾಗಿದೆ, ಇದು ಕೂಡ ಪ್ಲಸ್ 4 ಆಗೈತೆ, ಇದನ್ನು ಪ್ಲಸ್ 4 ಅಲ್ಲ, ಇದು ಪ್ಲಸ್ 4 ಇದನ್ನು ಪ್ಲಸ್ 4 ಎಲ್ಲ ಪ್ಲಸ್ 4 ಆಗ್ಯಾವ. ಆದ್ರೆ ಎಸ್ ವಿ ಜಿ ಅನ್ನೋದು ತುಂಬಾ ವ್ಯತ್ಯಾಸ ಐತಿ. ಹಾಗಾಗಿ ಎಸ್ ವಿ ಜಿನ ಎಸ್ ವಿ ಝಡ್ ವಿ ಇಂದ ಬಂದ್ರು ಕೂಡ 1 2 3 4 5 4 ಆಗ್ತವೆ. ಪ್ಲಸ್ 3 ಮತ್ತೆ ಪ್ಲಸ್ 4 ಆಗೈತೆ, ಪ್ಲಸ್ 3 ಮತ್ತೆ ಪ್ಲಸ್ 4 ಆಗೈತಿ. ಅದು ಪ್ಲಸ್ 4 ಮತ್ತೆ ಪ್ಲಸ್ 4 ಆಗ್ಬೇಕಿತ್ತು, ಪ್ಲಸ್ 3 ಬರಬಾರ್ದಾಗಿತ್ತು. ಎಸ್ ವಿ ಝಡ್ ಆಪ್ಷನ್ ಒಂದೈತಲ್ಲ, ಆಪ್ಷನ್ ಒಂದೇ ಇದೆ ಸರಿ ಆಗೈತಿ. ಇದೇನಾಗೈತೆ, ಯಾವುದು ಗುಂಪಿಗೆ ಸೇರಿಲ್ಲ ಅದನ್ನ ತೆಗೆದಾಕ್ಬೇಕಂತ ಅಂದೈತೆ. ಇಲ್ಲಿ ನೋಡೋಣ ಯಾವ್ದು ಸೇರಿಲ್ಲ ಅಂತ. ಮೊದಲನೇದಾಗಿ ಕೆ ಜೆ ಇ ಐತೆ. ಕೆ ಇಂದ ಜೆ ಆಗೈತೆ ಅಂತಂದ್ರೆ -1 ಆಗೈತೆ. -1 ಅದ ಜೆ ಇಂದ ಇ ಆಗೈತೆ ಅಂತಂದ್ರೆ ಇಲ್ಲಿಂದ 1 2 3 4 5 -5 ಆಗೈತಿ. ನೆಕ್ಸ್ಟ್ ಜೆ ಎಚ್ ಡಿ ಜೆ ಇಂದ ಹೆಚ್ ಅಂತಂದ್ರೆ ಅಂದ್ರ -2 ಆಗೈತಿ, -2. ನೆಕ್ಸ್ಟ್ ಎಚ್ ಇಂದ ಡಿ 1 2 3 4 -4 ಆಗೈತಿ ಅದು. ನೆಕ್ಸ್ಟ್ ಎಫ್ ಡಿ ಝಡ್ ಎಫ್ ಇಂದ ಡಿ 1 2 -2 ಆಗೈತೆ. ಇ ಡಿ ಇಂದ ಝಡ್ ಅಂದ್ರೆ 1 2 3 4 -4 ಆಗೈತೆ ಇದನ್ನು. ನೆಕ್ಸ್ಟ್ ಎ ವೈ ಯು ಅಂದ್ರ ಎ ಇಂದ ವೈ ಅಂತಂದ್ರ -2 ಆಗೈತೆ, -2. ವೈ ಇಂದ ಯು ಅಂತಂದ್ರ 1 2 3 4 -4 ಆಗೈತೆ. ಇಲ್ಲಿ ನೋಡ್ರಿ, ಇದು ಕೂಡ ಎರಡನೇದು -2 -4, ಮೂರನೇದು -2 -4, ನಾಲ್ಕನೇದು -2 -4 ಅಂದ್ರೆ ಒಂದನೇ ಆಪ್ಷನ್ ಏನಾಗೈತಿ -1 -5 ಆಗೈತಿ. ಹಾಗಾಗಿ ಇದೆ ಗುಂಪಿಗೆ ಸೇರಿಲ್ಲ, ಆಪ್ಷನ್ 1 ಸರಿ ಆಗೈತಿ. Simplification. What will come in the place of the 342? ಇದನ್ನೇನು ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. ಯಾಕಂದ್ರೆ ಇಂಟು ಐತಿ, ಇಂಟಿರೋದನ್ನ ಡಿವೈಡ್ ಮಾಡ್ತೀನಿ. ಪ್ಲಸ್ ಇರೋದನ್ನ ಏನು ಮಾಡ್ತೀನಿ -79, ಮೈನಸ್ ಇರೋದನ್ನ +45,
ಡಿವಿಷನ್ ಇರೋದನ್ನ ಇಂಟು 3 ಎಷ್ಟು ಬರುತ್ತೆ ನೋಡಮ್ಮ. 18ರ ಮಗ್ಗಿಲಿ 42 ಐತಿ. 18 20 360, 18 19 18 ಬರುತ್ತಾ? ಬೇಕಾದ್ರೆ ನೋಡಮ್ಮಂತ. 18 342 ಅಲ್ಲ, 342 18 342 18 ಒಂದಲೇ 18 ಎಷ್ಟು ಉಳಿತು? 14ರಲ್ಲಿ 8 ಹೋದ್ರೆ 6 ಉಳಿತು. 2ರಲ್ಲಿ 1 ಹೋದ್ರೆ 1 ಉಳಿತು. 18 9 162 ಸಾರಿ, ಶೇಷ 0 ಉಳಿತದ. 18 19 ಬರ್ತದ. 18 19 342. ನೆಕ್ಸ್ಟ್ -79 ಪ್ಲಸ್ 45 ಇಂಟು 3 ಏನು ಮಾಡ್ಬೇಕು? ಇವಾಗ ಇಂಟು ಮಾಡಬೇಕು. 19 ಮೈನಸ್ 79 ಪ್ಲಸ್ 45 3 ಎಷ್ಟು? 135 135 45 2 90 90ಕ್ಕೆ 45 ಸೇರಿಸಿದ್ರೆ 135. ನೆಕ್ಸ್ಟ್ ಇದು -79 ಆಗೈತಿ. ಈ -79 ಈ ಕಡೆ ಪ್ಲಸ್ 135 ಈ ಕಡೆ ತೊಗೊಂಬರಮಂತ. 19 ಪ್ಲಸ್ 135 ಮೈನಸ್ 79 ಇವೆರಡನ್ನ ಕೂಡಂಬ್ರಿ ಸದ್ದ 164 ಬರುತ್ತಾ? 164 164 ಅಲ್ಲ, 154 ಬರುತ್ತೆ. 154 ಮೈನಸ್ 79 ಇದನ್ನೇನು ಮಾಡಮ್ರಿ? 154ರಲ್ಲಿ 79ನ ಮೈನಸ್ ಮಾಡಮ್ರಂತ. ಎಷ್ಟು ಬರುತ್ತಂದ್ರೆ 75 ಬರುತ್ತೆ ಉತ್ತರ. ನೋಡಮ್ರಂತ. 154ರಲ್ಲಿ 79ನ ಮೈನಸ್ ಮಾಡಿದ್ರೆ 14ರಲ್ಲಿ 9 ಹೋದ್ರೆ 5, 14ರಲ್ಲಿ 7 ಹೋದ್ರೆ 75 ಉತ್ತರ ಬಂದೈತಿ. 75 ಆಪ್ಷನ್ 2 ಐತಿ ನೋಡ್ರಿ, ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಮಾಡಮ್ರೆ 24/7 is related to 12/7 following a certain logic. Following the same logic, 11 divided by 15 is related to 11 divided by 30. To which of the following is 9 divided by 13 related following the same logic? ಏನಾಗೈತಿ ಇಲ್ಲಿ? 24/7ಗೆ ಯಾವ್ದು ರಿಲೇಟ್ ಆಗೈತೆ ಅಂತಂದ್ರೆ 12/7 ರಿಲೇಟ್ ಆಗೈತೆ. ಅದೇ ರೀತಿ ಯಾವುದು 11/15ಗೆ ಯಾವ್ದು ರಿಲೇಟ್ ಆಗೈತೆ? 11/30 ರಿಲೇಟ್ ಆಗೈತೆ. ನೆಕ್ಸ್ಟ್ 9/13ಗೆ ಏನಾಗ್ಬೇಕಂತ ಕೇಳಿದಾರ. ಇಲ್ಲೇನಾಗೈತೆ ನೋಡ್ರಿ, 7 ಅಂಶ ಮತ್ತೆ ಛೇದ ನೋಡ್ರಿ. ಮೊದಲು ಛೇದ 7 7 2 7 7 ಸೇಮ್ ಐತೆ. ಅಂಶ ಮಾತ್ರ ಏನಾಗೈತೆ? 24 ಇರೋದು ಏನಾಗೈತೆ? 12 ಆಗೈತೆ ಅಂದ್ರೆ ಡಿವೈಡೆಡ್ ಬೈ 2 ಆಗೈತಿ. ಬಾಗ್ಲೆ 2 ಆಗೈತಿ. 24ನ ಬಾಗ್ಲೆ 2 ಮಾಡಿದ್ರೆ 12 ಬಂದೈತಿ. ಇಲ್ಲಿ ಅಂಶ ಮಾತ್ರ ಅಂಶ ಮಾಡಿದಾರೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮಾಡಿದಾರ ಛೇದ ಮಾಡಿದಾರೆ. ಇಲ್ಲೇನ್ ಮಾಡಿದಾರ? ಛೇದ ಮಾಡಿದಾರ. ಛೇದ ಯಾಕೆ ಮಾಡಿದ್ರಿ ಇಲ್ಲಿ? ಇಲ್ಲಿ ಕೆಳಗಡೆ ಬೆಸ ಸಂಖ್ಯೆ ಬಂದಾಗ ಏನ್ ಮಾಡ್ತಾರ? ಬೆಸ ಸಂಖ್ಯೆ ಬಂದಾಗ ಅಂಶನ ಮಾಡ್ತಾರ. ಇಲ್ಲಿ ಮೇಲ್ಗಡೆ ಬೆಸ ಸಂಖ್ಯೆ ಬಂದೈತಿ, ಅದಕ್ಕೆ ಕೆಳಗಡೆ ಇರೋದನ್ನ ಏನ್ ಮಾಡಿದಾರ? ಇಂಟು 2 ಮಾಡಿದಾರ. ಇಂಟು 2 ಮಾಡಿದಾರೆ. ಎರಡು ಕಡೆ ಬೆಸ ಸಂಖ್ಯೆ ಬಂದೈತಿ, ಆದ್ರೂ ಎರಡು ಕಡೆ ಬೆಸ ಸಂಖ್ಯೆ ಬಂದಾಗ ಕೆಳಗಡೆ ಮಾಡಿದಾರ. ಇದನ್ನೇನ್ ಮಾಡಿದಾರ? 15 2ಲೆ ಮಾಡ್ಯಾರ. 15 2ಲೆ ಮಾಡ್ಯಾರ. ನೆಕ್ಸ್ಟ್ ಇಲ್ಲೂ ಕೂಡ 2 ಬೆಸ ಸಂಖ್ಯೆ ಬಂದೈತಿ. ಇಲ್ಲಿ ಇಂಟು ಬೆಸ ಸಂಖ್ಯೆ ಇರೋದನ್ನ ಏನ್ ಮಾಡಿದಾರೆ? ಇಂಟು 2 ಮಾಡಿದಾರಲ್ಲ, ಇದನ್ನು ಕೂಡ ಇಂಟು 2 ಮಾಡಮ್ಮ. ಅಂಶ ಸೇಮ್ ಇಟ್ಟು ಛೇದ ಮಾತ್ರ ಇಂಟು 2 ಮಾಡಬೇಕು. 9 ಡಿವೈಡೆಡ್ ಬೈ 13 26 ಆಪ್ಷನ್ 3ದಾಗ ಐತಿ.
ಏನಾದರೂ ಮಿಸ್ಟೇಕ್ಸ್ಗಳಿದ್ರೆ ಕಾಮೆಂಟ್ ಹಾಕಿ ನೋಡೋಣಂತ. ಲೆಕ್ಕ ಸರಿ ಆಗೈತೆ ಅನ್ಕೊಂತೀನಿ ಇದು. ಸರಿ ಆಗೈತೆ. 25 ಕ್ವಶನ್ಸ್ ಮುಗಿಸಿದ್ವಿ. CGL ಆಲ್ರೆಡಿ ನೋಟಿಫಿಕೇಶನ್ ಆಗೈತೆ. ಅಪ್ಲಿಕೇಶನ್ ಆಗದೇ ಇರೋರು ಆಲ್ರೆಡಿ ಹೋಗ್ಬಿಟ್ಟು ಹಾಕ್ರಿ. ಲಾಸ್ಟ್ ಡೇಟ್ ಇನ್ನೂ ಟೈಮ್ ಐತೆ. ಲಾಸ್ಟ್ ಡೇಟ್ವರೆಗೂ ಕುತ್ಕೊಳ್ಬೇಡ್ರಿ, ಆಮೇಲೆ ಸರ್ವರ್ ಬಿಸಿ ಬಂದರೆ ಕಷ್ಟ ಆಗ್ತದೆ. CGL ಅಪ್ಲಿಕೇಶನ್ ಹಾಕ್ರಿ. ಈ ಕ್ಲಾಸ್ಗಳು ಕೇಳೋದ್ರಿಂದ 25ಕ್ಕೆ 25 ಕ್ವಶನ್ ಸರಿ ಮಾಡಿದರೆ 50 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. 50 ಮಾರ್ಕ್ಸ್ ಅಂದರೆ ಅಲ್ಲೇ ನಿಮ್ಮ ಸ್ಕೋರಿಂಗ್ಗೆ ಪ್ರಿಲಿಮ್ಸ್ ಟೈರ್ 1 ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಸ್ವಲ್ಪ ಯೂಸ್ ಆಗ್ತದೆ ಅಷ್ಟೇ.